ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ. ಯಾರು ಮೊದಲ ಬಾರಿಗೆ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ. ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಏನಾಗ್ತದೆ ನೋಟಿಫಿಕೇಶನ್ ಬರುವ ಸಾಧ್ಯತೆ ಇರ್ತದೆ. ವಿಡಿಯೋನ ಬೇಗ ನೋಡ್ಬೋದು. ಸ್ನೇಹಿತರೆ, ಹಾಗಾದ್ರೆ ಸಮಯ ವ್ಯರ್ಥ ಮಾಡದ ಯಾರ್ಯಾರು ಅಗ್ನಿವೀರ್ ಬರೆಯಕತ್ತೀರಿ ಅಥವಾ ಇಂಡಿಯನ್ ಆರ್ಮಿ ಅಂತ ಏನು ಕರಿತೀರಿ ಅವರಿಗೆ ಸಂಪೂರ್ಣವಾಗಿ ಭಾರತ ಸಂವಿಧಾನ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ. ಶುರು ಮಾಡೋಣ ಬನ್ರಿ. ಸ್ನೇಹಿತರ, ನಿಮಗೆ ಅಗ್ನಿವೀರ್ ಎಕ್ಸಾಮ್ ಒಳಗೆ ಈಸಿ ಕ್ವಶನ್ ಕೇಳ್ತಾರೆ. ಬಟ್ ಇನ್ನು ಈ ಸಾಲ ಏನು ಮಾಡಬೇಕು, 50 ಕ್ವಶನಲ್ಲಿ 50 ಕ್ವಶನ್ ಇರ್ತಾವೆ. ನಿಮಗೆ ಗೊತ್ತಿರ್ಬೇಕು, ಸಿಲೆಬಸ್ 50 ಕ್ವಶನ್ ಇರ್ತಾವೆ. ಈ 50 ಕ್ವಶನಲ್ಲಿ ಅಗದಿ ಕಡಿಮೆ ಒಂದು 45 ಆದರೂ ನೀವು ಈ ಸಲ ಸರಿ ಮಾಡಿ ಬರಲೇಬೇಕು. ಇಷ್ಟವಾಗಿ ಎಷ್ಟು ಉಳಿತದಂದ್ರೆ ನಿಮ್ಮದು 40 ಸರಿಯಾಗಿ 2 ಮಾರ್ಕ್ಸ್ ಅಂದರೆ 80 ಮಾರ್ಕ್ಸ್ ಸರಿ ನೀವು ಈ ಸಲ ಎಕ್ಸಾಮಿನೇಷನ್ ತಗೊಳ್ಳಿಕೊಳ್ಳಲೇಬೇಕು. ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಕಾಂಪಿಟೇಷನ್ ಹೆಚ್ಚೈತಿ. ಶುರು ಮಾಡೋಣ ಬನ್ರಿ ಸ್ನೇಹಿತರ. ಐಸಿ ಇದಕ್ಕೂ ಭಾರತ ಸಂವಿಧಾನ ಅಂತ ಬರೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀರಿ. ಇದು ಕೇವಲ ಅಗ್ನಿವೀರ್ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, SSC ಅವರವರು ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರ್ತೀರಪ್ಪಿ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಸ್ನೇಹಿತರ. ಹಾಗಾದ್ರೆ ಭಾರತ ಸಂವಿಧಾನ ಯಾವುದೈತಿ? ಲಿಖಿತ ಅಂದರೆ ಏನ್ರಿ? ಬರವಣಿಗೆ ರೂಪದಲ್ಲಿರುವ ಸಂವಿಧಾನ. ಭಾರತ ಸಂವಿಧಾನ ಲಿಖಿತ ರೂಪದಲ್ಲಿ. ಲಿಖಿತ ಅಂದರೆ ಏನು? ಅಲಿಖಿತ ಅಂತ ಬರೋದ. ಲಿಖಿತ ಅಂದರೆ ಬರವಣಿಗೆ ರೂಪದಲ್ಲಿರೋದು, ಅಲಿಖಿತ ಅಂದರೆ ಬರವಣಿಗೆ ಇಲ್ಲದಿರುವುದು, ಕೇವಲ ಬಾಯಿ ಮಾತಿನಿಂದ ಇರುವಂಥ ಸಂವಿಧಾನ ಅಲಿಖಿತ ಸಂವಿಧಾನ. ಆದರೆ ಭಾರತ ಸಂವಿಧಾನ ಲಿಖಿತ ಐತಿ. ಅತ್ಯಂತ ದೊಡ್ಡ ಸಂವಿಧಾನ ಇರುವುದು ಭಾರತದ ಸಂವಿಧಾನ. ಇದು ಸಂವಿಧಾನ, ಭಾರತ ಸಂವಿಧಾನ ಐತಿ. ಇದು ಜನವರಿ 26, 1950 ಜಾರಿಗೆ ಬರ್ತದೆ. ಜನವರಿ 26, 1951 ಜಾರಿಗೆ ಬಂದೈತಿ. ಈ ಭಾರತ ಸಂವಿಧಾನ ರಚನೆ ಮಾಡೋಕ್ಕೆ ಎಷ್ಟು ದಿನ ಬೇಕು? ಹಾಗಾದ್ರೆ ನೀವು ಬೇಕಲ್ಲ, ಯಾವುದೋ ಒಂದು ಬುಕ್ ಮುಗಿಸೋಕೆ ಎಷ್ಟು ಡೇ ತೊಗೋತೀರಿ, ಎಷ್ಟು ಮಂತ್ ನೀವು ತೊಗೋತೀರಿ, ಅದೇ ರೀತಿಯಾಗಿ ಇಡೀ ಸಂವಿಧಾನವನ್ನು ಬರೆಯೋಕೆ ಎಷ್ಟು ದಿನ ತೊಗೊಂಡಾರಂದ್ರೆ 2 ವರ್ಷ 11 ತಿಂಗಳ 18 ದಿನಗಳನ್ನು ತೆಗೆದುಕೊಂಡಾರ. ಟೋಟಲ್ 64 ಲಕ್ಷ ರೂಪಾಯಿ ಖರ್ಚು ಬಂದದ. 64 ಲ್ಯಾಕ್ಸ್ 64 ಲಕ್ಷ ರೂಪಾಯಿ ಖರ್ಚು ಬಂದದ. 2 ವರ್ಷ 11 ತಿಂಗಳು 18 ದಿನ ಟೈಮ್ ತೊಗೊಂಡಾರ. ಜನವರಿ 26, 1950 ಜಾರಿಗೆ ಬಂದೈತಿ. ಹಾಗಾದರೆ ಸಂವಿಧಾನ ರಚನೆಗೆ ಸಂಬಂಧಪಟ್ಟಿದ್ದು, ಅದೇ ಸಂವಿಧಾನ ರಚನೆಗೆ ಸಂಬಂಧಪಟ್ಟಿದ್ದಂದ್ರೆ ಏನ್ರಿ? ನೀವು ಹೆಂಗೆ ಪ್ಲ್ಯಾನ್ ಆಗ್ತೀರಲ್ಲ, ಒಂದು ನಿಮಿಷ ಸ್ವಲ್ಪ PDF ತೆಗೆದು. ಎಸ್, ನೀವು ಹೆಂಗೆ ಯಾವುದೇ ಒಂದು ಶೆಡ್ಯೂಲ್ ಮಾಡೋಕೆ ಟೈಮ್ ಟೇಬಲ್ ಹಾಕ್ತೀರಿ, ನಿಮ್ಮದೇ ಆದ ಒಂದು ಗ್ರೂಪ್ ಮಾಡ್ಕೋತೀರಿ. ನೀ ಈ ಟಾಪಿಕ್ ಓಪನ್, ಈ ಟಾಪಿಕ್ ಎಲ್ಲ ಡಿಸ್ಕಷನ್ ಮಾಡ್ತೀರಿ. ಅದೇ ರೀತಿಯಾಗಿ ಒಂದು ಸಂವಿಧಾನ ರಚನೆ ಸಭೆ ಮಾಡಬೇಕಂತ ಹೇಳಿ ಮಾಡ್ರು. ಆ ಸಂವಿಧಾನದ ರಚನಾ ಸಭೆ ಮಾಡೋಕ್ಕೆ ಮೊದಲು ಬೇಡಿಕೆ ಇಟ್ಟರು. ಯಾರಿಗೆ ಬೇಡಿಕೆ ಇಟ್ಟರು? ಬ್ರಿಟಿಷರಿದ್ರೆ. ಆವಾಗ 1934ರಲ್ಲಿ ಮೊದಲ ಬಾರಿಗೆ MN ರಾಯ್ ಅವರು ಸಂವಿಧಾನದ ರಚನಾ ಸಭೆ ಬೇಡಿಕೆಯನ್ನು ಇಡ್ತಾರೆ. ಹಾಗಾದರೆ ಮೊದಲು ಯಾರಾದರೂ MN ರಾಯ್. ವೆರಿ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಹಾಗಾದರೆ ಸೆಕೆಂಡ್ 1935 ANC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಥವಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿಕೃತವಾಗಿ ಬೇಡಿಕೆ ಇಡ್ತದೆ, ನಮಗೊಂದು ಭಾರತ ಸಂವಿಧಾನ ರಚನಾ ಸಭೆ ಬೇಕು, ನಾವೊಂದು ಕ್ರಿಯೇಟ್ ಮಾಡೋಣ್ರಿ ಅಂತ ಹೇಳಿ. ಅದಂತರ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಇರ್ತಾರೆ, ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಇಡ್ತಾರೆ. ಅವ್ರು ಯಾವ ರೀತಿಯಾಗಿ ಈ ಸಂವಿಧಾನ ರಚನಾ ಸಭೆಯನ್ನು ಕ್ರಿಯೇಟ್ ಮಾಡೋದು ಅಂದ್ರೆ ವಯಸ್ಕ ಮತದಾರ ಅಂದ್ರೆ 18 ವರ್ಷ ಮೇಲ್ಪಟ್ಟವರು ವಯಸ್ಕ ಮತದಾರ ಪದ್ಧತಿಯನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾರೆ. ಮೊದಲು 21 ಇತ್ತು, ಅದು ಅಮೆಂಡ್ಮೆಂಟ್ ಆಗಿ 18ಕ್ಕೆ ಬಂದತ್ತೆ. ಅದಾದ ನಂತರ ಇಷ್ಟೆಲ್ಲ ಅಂದರೆ ಮೊದಲಿಗೆ MN ರಾಯ್ ಇರ್ಬೋದು, 1935ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರ್ಬೋದು, 1938 ಜವಾಹರ್ಲಾಲ್ ನೆಹರು, ಇಷ್ಟೆಲ್ಲ ಮಂದಿ ಬೇಡಿಕೆ ಇಟ್ಟ ನಂತರ ಏನಾಯಿತು, ನಮ್ಮ ಬ್ರಿಟಿಷ್ ಸರ್ಕಾರ ಮಣಿತದಕ್ಕೆ. ಹಾಗಾದರೆ ಒಂದು ಕೊಡುನು ಅಂತೇಳಿ 1940 ಆಗಸ್ಟ್ 8ರಂದು 1940 ಆಗಸ್ಟ್ 8ರಂದು ಏನು ಮಾಡಿತು, ಒಂದು ಸಂವಿಧಾನ ರಚನಾ ಸಭೆಗೆ ಏನು ಬೇಡಿಕೆ ಇಟ್ಟರು, ಅದಕ್ಕೆ ಒಪ್ಪಿಗೆ ನೀಡಿ ಏನು ಮಾಡಿದ್ರು, 1948 ಆಗಸ್ಟ್ 8ರಂದು ಒಪ್ಪಿಗೆ ಅದಕ್ಕೆ ಒಂದು ಇದನ್ನು ಕಳಿಸ್ತಾರೆ, ಒಂದು 4 ಜನರನ್ನು ಕಳಿಸ್ತಾರೆ. ಅದರಿಂದ 1940 ಆಗಸ್ಟ್ 8 ಆಗಸ್ಟ್ನ ಕೊಡುಗೆ ಅಂತ ಕರೀತಾರೆ. ಇಷ್ಟು ನೆನಪಿಟ್ಕೊಡ್ರಿ. 1946 ಮಾರ್ಚ್ 24 ಅಂತಿಮವಾಗಿ ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಅಂತ ಬರ್ತದೆ, ಕ್ಯಾಬಿನೆಟ್ ಆಯೋಗ ಬರ್ತದೆ. ಈ ಕ್ಯಾಬಿನೆಟ್ ಆಯೋಗದಲ್ಲಿ ಭಾಗವಹಿಸಿದಂಥ ಏನಾಗ್ತಾರೆ, ಇವರು ಸಹ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕ್ವಶನ್ ಕೇಳ್ತಾರೆ. ಹಾಗಾದರೆ ಯಾವಾಗ ಅಂದರೆ 1946 ಮಾರ್ಚ್ 24ರಂದು ಕ್ಯಾಬಿನೆಟ್ ಮಿಷನ್ ಪ್ಲ್ಯಾನ್ ಶುರು ಆಗಕ್ಕೈತೆ. ಅವಾಗ ಈ 1949 ಈ ಕ್ಯಾಬಿನೆಟ್ ಮಿಷನ್ ಯಾವುದಕ್ಕೆ ಬಂದಿತ್ತು? ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡೋಕ್ಕೆ. ಹಾಗಾದರೆ ಕ್ಯಾಬಿನೆಟ್ ಮಿಷನ್ ಒಳಗೆ ಎಷ್ಟು ಜನ ಸದಸ್ಯರು? 3 ಜನ ಇದ್ದರು. ಈ 3 ಜನ ಹೆಸರು ಬಾಯ್ಪಟ್ರ ಹೊಟ್ರಿ, ಕಂಠ ಪಾಠ ಹೋದೆ, ನೀವು ಬರೋದಾರ ಪ್ರಾಕ್ಟೀಸ್ ಮಾಡಿರಿ, ಬಟ್ ನಿಮ್ಗೆ ನೆನಪಿರಲೇಬೇಕು. ಒಂದದು ಲಾರ್ಡ್ ಫೆಥಿಕ್
ಲಾರೆನ್ಸ್, ಎ ವಿ ಅಲೆಕ್ಸಾಂಡರ್, ಸ್ಟಾಫರ್ಡ್ ಕ್ರಿಪ್ಸ್. ನೋಡಿರಿ ಇನ್ನೊಂದು ಸಾರಿ ಹೇಳ್ತೀನಿ, ಲಾರ್ಡ್ ಪೆತಿಕ್ ಇರ್ಬೋದು, ಎ ವಿ ಅಲೆಕ್ಸಾಂಡರ್ ಇರ್ಬೋದು, ಸ್ಟಾಫರ್ಡ್ ಕ್ರಿಪ್ಸ್ ಇದ್ದರು. ಇವರವರ ಸಂವಿಧಾನ ರಚನಾ ಸಭೆಯಲ್ಲಿ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾದ 3 ಜನ. ಹಾಗಾದರೆ ಭಾರತ ಸಂವಿಧಾನ ರಚನಾ ಸಭೆಗೆ ಸದಸ್ಯರು ಆಯ್ಕೆ ಮಾಡೋಕೆ 1946 ಜುಲೈ ಒಳಗೆ ಏನಾಗ್ತದೆ, ಎಲೆಕ್ಷನ್ ನಡೀತದೆ. ಈ ಎಲೆಕ್ಷನ್ ಒಳಗೆ ಯಾವ ರೀತಿಯಾಗಿ ನಡೀತದೆ ಅಂದ್ರೆ ಪರೋಕ್ಷವಾಗಿ ನಡೀತದೆ. ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಐತಿ. ಈ ಪರೋಕ್ಷ ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್, ಅಂದರೆ ಈ ನೇರವಾಗಿ ಜನರು ಭಾಗವಹಿಸುವುದಿಲ್ಲ, ಇದರಲ್ಲಿ ಜನಪ್ರತಿನಿಧಿಗಳು ಭಾಗವಹಿಸುತ್ತಾರೆ. ಟೋಟಲ್ 389 ಸದಸ್ಯರು ಏನಾದರೂ ಆಯ್ಕೆ ಆದರು. ಅದ್ರಾಗ 299, ಈ 389 ಇತ್ತಲ್ಲ, ಈ 389 ಒಳಗೆ 289, ಅದ್ರಾಗ 296 ಸದಸ್ಯರು ಎಲೆಕ್ಷನ್ ಅಂದರೆ ಚುನಾಯಿತರಾದರು. ಇನ್ನು 93 ಸದಸ್ಯರು ಯಾರು ಅಂದ್ರೆ ನಾಮಕರಣ ಮಾಡ್ರು. ಆದ್ದರಿಂದ ಎಲೆಕ್ಷನ್ ಅಂದರೆ ಎಲೆಕ್ಟೆಡ್ ಪ್ಲಸ್ ನಾಮಕರಣ ಇಬ್ಬರು ಸದಸ್ಯರು ಎಷ್ಟಾಗಿದ್ರು, ಈ 389 ಜನರು ಇದ್ದರು. ಹಾಗಾದರೆ ಚುನಾಯಿತರಾದವ್ರು 296, ಅದ್ರಾಗ 208 ಪ್ಲೇಸ್ ಕಾಂಗ್ರೆಸ್ ಪಡ್ಕೊಂಡಿತ್ತು, ಇನ್ನು 73 ಮುಸ್ಲಿಂ ಲೀಗ್ ಪಡ್ಕೊಂತ. 2 ಕ್ವೆಶನ್ ಕಾಳ 2 ನೆನ್ಪಿಟ್ಕೊರಿ. ಹಾಗಾದರೆ ಯಾವ್ಯಾವ ಸಮುದಾಯದಿಂದ ಯಾರ್ಯಾರಂದ್ರೆ ಆಂಗ್ಲೋ ಇಂಡಿಯನ್ ವತಿಯಿಂದ ಫ್ರಾಂಕ್ ಆಂಥೋನಿ ಭಾಗವಹಿಸಿದರು, ಕಮ್ಯುನಿಸ್ಟ್ದಿಂದ ಸೋಮನಾಥ್ ಲಹರಿ ಭಾಗವಹಿಸಿದರು, ಪರಿಶಿಷ್ಟ ಜಾತಿಯಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಗೋರ್ಖ್ ಸಮುದಾಯದಿಂದ ಹರಿ ಬಹದ್ದೂರ್ ಬುರ್ರಾ, ಸಿಖ್ ಸಮುದಾಯದಿಂದ ಸರ್ದಾರ್ ಬಲದೇವ್ ಸಿಂಗ್ ಇರ್ಬೋದು, ಹುಕುಮ್ ಸಿಂಗ್ ಇರ್ಬೋದು, ಉಜ್ವಲ್ ಸಿಂಗ್ ಇರ್ಬೋದು. ಇನ್ನು ಮುಸ್ಲಿಂ ಸಮುದಾಯದಿಂದ ಇಸ್ಮಾಯಿಲ್ ಖಾನ್, ಮೌಲಾನಾ ಹಸ್ರತ್, ಎ ರಸುಲ್ಲಾ, ಮುಹಾನಿ ಬೇಗಂ ಇರ್ಬೋದು, ಚೌಧರಿ ಅಲಿ ಕುಸಾನ್. ಇಷ್ಟೆಲ್ಲ ಜನರು ಆಯಾ ಸಮುದಾಯದಿಂದ ಭಾಗವಹಿಸಿದ್ರು. ಆಂಗ್ಲೋ ಇಂಡಿಯನ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, ಗೋರ್ಖ್ ಸಮುದಾಯ ಇರ್ಬೋದು, ಸಿಖ್ ಸಮುದಾಯ, ಮುಸ್ಲಿಂ, ಇಷ್ಟೆಲ್ಲ ಜನರನ್ನು ಕೂಡಿ ನಮ್ಮ ಸಂವಿಧಾನ ರಚನಾ ಸಭೆ ಏನಾಗಿತ್ತು, ಕ್ರಿಯೇಟ್ ಆಗಿತ್ತು ಅನ್ನೋದು ನಿಮ್ಮ ಗಮನಕ್ಕೆ ಬರಬೇಕಾಗ್ತದೆ. ಇನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಮಹಿಳೆಯರು, ಫಿಮೇಲ್ಸ್ ಅಂತ ಕೇಳ್ತಾರೆ, ಇಂಪಾರ್ಟೆಂಟ್. ಸರೋಜಿನಿ ನಾಯ್ಡು ಇರ್ಬೋದು, ಸುಚೇತಾ ಕೃಪಲಾನಿ ಇರ್ಬೋದು, ಮಾಲತಿ ಚೌಧರಿ ಇರ್ಬೋದು, ಮತ್ತು ವಿಜಯಲಕ್ಷ್ಮಿ ಪಂಡಿತ್ ಇರ್ಬೋದು, ಹಸ್ ಮೆಹ್ತಾ ಇರ್ಬೋದು, ಅಮೃತ್ ಕೌರ್ ಇರ್ಬೋದು. ಇಷ್ಟೆಲ್ಲ ಇಂಪಾರ್ಟೆಂಟ್, ನೆನ್ಪಿಟ್ಟುಕೊರು. ಒಂದು 4-5 ಹೆಸರು ಅಷ್ಟಿಷ್ಟು ನೆನ್ಪಿಟ್ಟು. ಕನ್ನಡಿಗರು ಕೇಳಲ್ಲ, ನೆನ್ಪಿಟ್ಟು ಬರುತ್ತಪ್ಪ. ಮೈಸೂರು ಪ್ರಾಂತ್ಯ, ಬಾಂಬೆ ಪ್ರಾಂತ್ಯ, ಕೂರ್ಗ್ ಪ್ರಾಂತ್ಯದಿಂದ ಭಾಗವಹಿಸಿದರು. ಮೈಸೂರು ಪ್ರಾಂತ್ಯದಿಂದ ಕೆ ಸಿ ರೆಡ್ಡಿ, ಹನುಮಂತಯ್ಯ, ಟಿ ಸಿದ್ದಲಿಂಗಯ್ಯ, ಮಾಧವರಾವ್. ಬಾಂಬೆ ಪ್ರಾಂತ್ಯದ ಎಸ್ ನಿಜಲಿಂಗಪ್ಪ, ಆರ್ ದೇವಾಕರ. ಕೂರ್ಗ್ ಪ್ರಾಂತ್ಯದಿಂದ ಕೆ ಎಂ ಪುಣಚ್. ಇದ್ರು ಕರ್ನಾಟಕ ರಿಲೇಟೆಡ್ ಐತಿ, ಅಷ್ಟು ಫೋಕಸ್ ಮಾಡಿ ಕೇಳೋದು, ಬಟ್ ನೆನಪಿರಲಿ. ಇನ್ನು ಸಂವಿಧಾನ ರಚನಾ ಸಭೆ ಶುರು ಆಯಿತು ಸ್ನೇಹಿತರೆ. ಸಂವಿಧಾನ ರಚನಾ ಸಭೆ ನೋಡೋಣ. ಅದರ ಮೊದಲ ಸಂವಿಧಾನ ರಚನಾ ಸಭೆ ಯಾವಾಗಂದ್ರೆ 9/12/1946 ಎಲ್ಲಿ ನಡೀತಿದ್ದು, ಸಂಸತ್ ಭವನ ಡೆಲ್ಲಿ ಅಥವಾ ನ್ಯೂ ಡೆಲ್ಲಿ ಅಂತ, ನ್ಯೂ ಡೆಲ್ಲಿ ಅಥವಾ ದೆಹಲಿಯ ಸಂಸತ್ ಭವನ ಆಗಿರತಕ್ಕಂಥ ಬ್ಯಾಕ್ವೆಟ್ ಹಾಲ್ನಲ್ಲಿ ಡಿಸೆಂಬರ್ 9, 1940 ಬೆಳಗ್ಗೆ 11 ಗಂಟೆಗೆ ಈ ಸಭೆ ಆರಂಭವಾಯ್ತದೆ. ಇದರಲ್ಲಿ 211 ಜನ ಮಾತ್ರ ಸಭೆಯಲ್ಲಿ ಭಾಗವಹಿಸಿದ್ರು. ಉಳಿದು 289 ಟೋಟಲ್ ಏನಿದ್ರೆ ಅವರೆಲ್ಲ ಭಾಗವಹಿಸಲಿಲ್ಲ. ಯಾಕೆ ಭಾಗವಹಿಸಲಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಈ 211 ಜನರು ಭಾಗವಹಿಸಿದ್ರು. ಇನ್ನು ಉಳಿದಿರ್ತಕ್ಕಂಥ ಈ ಮುಸ್ಲಿಂ ಜನರು ಏನಿದ್ರು 73 ಆ ಪೀಪಲ್ಸ್ ಭಾಗವಹಿಸಿಲ್ಲ. ಯಾಕಂದರೆ ಅವ್ರು ಏನು ಮಾಡಿದ್ರು, ನಮಗೆ ಪ್ರತ್ಯೇಕ ಪಾಕಿಸ್ತಾನ ಕೊಡ್ರಿ, ಇದೇನು ಇಂಡಿಯಾ ಮ್ಯಾಪಿಗೆ ನೀವು ನೋಡ್ತೀರಿ ಈ ರೀತಿ, ಇಲ್ಲೆಲ್ಲ ಏನು ಪಾಕಿಸ್ತಾನ ಐತಿ ಅವಾಗೆಲ್ಲ ಕೂಡಿತ್ತಿದ್ದು ಇಲ್ಲ, ಹೀಗೆಲ್ಲ ಮ್ಯಾಪ್ ತೆಗಿತಿದ್ದು. ಬಟ್ ಈಗ ಹೋಗಿ ಪಾಕಿಸ್ತಾನ ಬೇರೆ ಆಗೈತಿ, ಅದನ್ನು ಕೊಡ್ರಿ ಅಂತೇಳಿ ಅವರು ಭಾಗವಹಿಸಿಲ್ಲ. ಮೊದಲ ಅಧಿವೇಶನದಾಗ ಏನಾಯಿತು, ಹಂಗಾಮಿ ಅಧ್ಯಕ್ಷರಿಗೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ಆಯ್ಕೆ ಮಾಡಿದರು. ಇಷ್ಟು ನೆನ್ಪಿಟ್ಕೋರಿ. ಎರಡನೇ ಅಧಿವೇಶನ ನಡೀತು, 2 ದಿನ ಗ್ಯಾಪ್ ಐತೆ. 9 ಇಲ್ಲಿ 10 11 12ನೇ ತಾರೀಕು ನಡೀತದೆ. 11ನೇ ತಾರೀಕು ನಡೀತದೆ. 9 ಇಲ್ಲ 10 ಇಲ್ಲ 11ನೇ ತಾರೀಕು ನಡೀತದೆ 1946. ಇವಾಗ ಅಲ್ಲಿ ಏನು ಟೆಂಪ್ರವರಿ ಮಾಡಿದ್ದಾರೆ ಅಂದ್ರೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಮಾಡಿದ್ರಲ್ಲ, ಈ ಕಾಯಂ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡ್ತಾರೆ. ಮತ್ತು ಅವ್ರಿಗೆ ಉಪಾಧ್ಯಕ್ಷರಿಗೆ ಎಚ್ ಮುಖರ್ಜಿ ಅವರು, ಸಂವಿಧಾನ ಸಲಹೆಗಾರಿ ಬಿ ಎನ್ ರಾಯ್ ಅವರಿದ್ದರು. ಈ ಬಿ ಎನ್ ರಾಯ್ ಬಗ್ಗೆ ಕ್ವಶನ್ ಆಗಿದೆ, ಆಲ್ರೆಡಿ ಚೆಕ್ ಇಟ್ ಔಟ್. ಇನ್ನು ಸಮಿತಿಗಳು 1947 ಆಗಸ್ಟ್ 29 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 6 ಜನ, 6+1. ಇದು ಏನ್ರಿ ಕರಡು ಸಮಿತಿ, ಇದು ಇಂಪಾರ್ಟೆಂಟಾ? ಕರಡು ಸಮಿತಿ ವೆರಿ ವೆರಿ ಇಂಪಾರ್ಟೆಂಟ್. 22 ಸಮಿತಿಗಳದು, ಅದರಲ್ಲಿ 10 ಪ್ರಮುಖ ಸಮಿತಿ ಮತ್ತು 12 ಉಪಸಮಿತಿಗಳಿದ್ದು ಟೋಟಲ್ 22 ಆಗ್ತವೆ. ಕೂಡಿಸಿಟ್ರಿ. ಮೊದಲನೇದಾಗಿ ವೆರಿ ವೆರಿ ಇಂಪಾರ್ಟೆಂಟ ಅದೇನು ಸಭೆ ಮತ್ತು ಅಧ್ಯಕ್ಷರು ನೋಡೋಣ. ಕರಡು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಕರಡು ಸಮಿತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಕೇಂದ್ರ ಅಧಿಕಾರಿಗಳ ಸಮಿತಿ ಜವಾಹರ್ಲಾಲ್ ನೆಹರು. ಕೇಂದ್ರ ಸಂವಿಧಾನ ಸಮಿತಿ ನೆಹರು. ಸ್ಟೀರಿಂಗ್ ಸಮಿತಿ ರಾಜೇಂದ್ರ ಪ್ರಸಾದ.
ರೂಲ್ಸ್ ಆಫ್ ಪ್ರೊಸೀಜರ್ ರಾಜೇಂದ್ರ ಪ್ರಸಾದ್. ಅದಂತರ ಅಲ್ಪಸಂಖ್ಯಾತರ ಹಕ್ಕುಗಳು ಉಪಸಮಿತಿ ಏನಿದ್ರಲ್ಲ ಅದು JB ಕೃಪಲಾನಿ. ಅಲ್ಪಸಂಖ್ಯಾತರ ಮತ್ತು ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಮೂಲಭೂತ ಹಕ್ಕುಗಳ ಉಪಸಮಿತಿ JB ಕೃಪಲಾನಿ. ಇಷ್ಟು ಜನ ಇದ್ದರು. ಇನ್ನು ಕರಡು ಸಮಿತಿ ಅಂತ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಡಾಕ್ಟರ್ BR ಅಂಬೇಡ್ಕರ್ ಅವರ ಕರಡು ಸಮಿತಿ. ಇದು ಆಗಸ್ಟ್ 29, 1947 ಜಾರಿಗೆ ಬರ್ತದೆ. ಆಗಸ್ಟ್ 29, 1947 ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರಾಗಿರ್ತಾರೆ. ಒಬ್ಬರು ಡಾಕ್ಟರ್ BR ಅಂಬೇಡ್ಕರ್ ಪ್ಲಸ್ 6 ಜನ ಸದಸ್ಯರಿರ್ತಾರೆ. ಟೋಟಲ್ 7 ಜನರಿಂದ ಈ ಸಮಿತಿ ಏನಾಗಿರ್ತದೆ ಕೂಡಿರ್ತದೆ ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು, ಗೋಪಾಲಸ್ವಾಮಿ ಅಯ್ಯರ್ ಇರಬಹುದು, ಅಲ್ಲಾಡಿ ಕೃಷ್ಣ ಸ್ವಾಮಿ ಅಯ್ಯರ್, KM ಮುನ್ಸಿ, ಮೊಹಮ್ಮದುಲ್ಲಾ ಸಾದುಲ್ಲಾ, ಎನ್ ಮಾಧವರಾಯ್, BL ದತ್ ರಾಜೀನಾಮೆ ನೀಡಿದ ಬಳಿಕ ಅವರು ಏನು ಮಾಡ್ತಾರೆ L ಮಾಧವರಾಯ್. ಮೊದಲು ಯಾರಿದ್ರು BL ದತ್ ಅವರಿದ್ದರು. ಅದಾದ ನಂತರ TT ಕೃಷ್ಣಮಾಚಾರಿ, DP ಕೆತಾನ್ ನಿಧನ ಅಂದರೆ ಮರಣ ಹೊಂದಿದ ಬಳಿಕ ಈ TT ಕೃಷ್ಣಮಾಚಾರಿ ಅವರು ಇದರ ಆಯ್ಕೆ ಆಗ್ತಾರೆ. ಇನ್ನು ಭಾರತ ಸಂವಿಧಾನದ ಅಂಗೀಕಾರ. ಸಂವಿಧಾನ ರಚನೆ ತೆಗೆದುಕೊಂಡು 2 ವರ್ಷ 11 ತಿಂಗಳು 18 ದಿನ ಪ್ಲಸ್ 11 ಅಧಿವೇಶನಗಳು. 24 ಜನವರಿ 1950 ಕೊನೆಯ ಅಧಿವೇಶನ ನಡೀತದೆ. ಈ ಅಧಿವೇಶನದಲ್ಲಿ 4 ಪ್ರಮುಖ ನಿರ್ಣಯಗಳು ತೆಗೆದುಕೊಂಡು, ಒಂದನೇದಾಗಿ ರಾಷ್ಟ್ರಗೀತೆಯನ್ನು ಅಳವಡಿಸ್ತಾರೆ 24ನೇ ತಾರೀಕು. ವಂದೇ ಮಾತರಂ ಹಾಡನ್ನು ರಾಷ್ಟ್ರೀಯ ಹಾಡು ನೋಡಿ ಇಷ್ಟನ್ನು ಬಿಟ್ಟುಕೊಟ್ರೆ. ಈ 24 ಜನವರಿ 1950 ರಾಷ್ಟ್ರಗೀತೆ ಅಳವಡಿಸ್ತಾರೆ. ಹಾಗಾದ್ರೆ ರಾಷ್ಟ್ರಗೀತೆ ಅಳವಡಿಸಿದ ದಿನಾಂಕ ನಿಮಗೆ ಕೇಳ್ತಾರೆ. ಈ ದಿನಾಂಕ ನೆನ್ಪಿಟ್ಟುಕೊರಿ 24 ಜನವರಿ 1950. ವಂದೇ ಮಾತರಂ ಯಾವಾಗ ಘೋಷಣೆ ಆಯಿತು? 24 ಜನವರಿ 1950. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರಾಗಿ ಯಾವಾಗ ನೇಮಕ ಮಾಡಿದ್ರು? ಜನವರಿ 20, 1950. ಅದರ ಕೊನೆಯ ಅಧಿವೇಶನ ಯಾವಾಗ ನಡೀತು ಅಂದರೆ ಜನವರಿ 24, 1950. ಸಂವಿಧಾನದ ಕರಡು ಪ್ರತಿ ಅಂಗೀಕಾರ ಬಗ್ಗೆದು. ಅಂಗೀಕಾರ ಬೇರೆ, ಏನೊಮ್ಮೆ ಹೇಳ್ತಾ ಅಂಗೀಕಾರ ಬೇರೆ ಮತ್ತು ಜಾರಿ. ಅಂಗೀಕಾರ ಆಗಿದ್ದು ನವೆಂಬರ್ 26, 1949. ಯಾಕೆ ಅವರು ತಪ್ಪು ಮಾಡ್ತಾರೆ? ಇದು 1949. ಅಂಗೀಕಾರವಾಗಿದ್ದು 49 ನವೆಂಬರ್ ತಿಂಗಳು. ಜಾರಿಗೆ ಬಂದಿದ್ದು ಯಾವಾಗ? ಜನವರಿ 26, 1950 ಜಾರಿಗೆ ಬಂದ. 1950 ಜಾರಿಗೆ ಬಂದೈತಿ. ಮೂಲ ಸಂವಿಧಾನ ಅಂದರೆ ಅವೇನು 1950 ಜನವರಿ 26 ಅವಾಗ 22 ಭಾಗಗಳಿದ್ದು, 395 ವಿಧಿಗಳು, 8 ಅನುಸೂಚಿಗಳಿದ್ದು. ಈಗ ಪ್ರೆಸೆಂಟ್ ಅಪ್ಡೇಟ್ ಎಷ್ಟೈತೆ ಅಂದ್ರೆ 25 ಭಾಗಗಳದಾವ, 450ಕ್ಕಿಂತ ಹೆಚ್ಚು ವಿಧಿಗಳದಾವ, 12 ಅನುಸೂಚಿಗಳದಾವ. ಇದೇನು 22 ಭಾಗಗಳು ಅಂತ ಹೇಳಿಲ್ಲ, 22 ಭಾಗಗಳನ್ನು ನೋಡೋಣ. ಮೊದಲನೇ ಭಾಗ ಏನು ಹೇಳ್ತೈತೆ ತಮ್ಮ ಕೊಟ್ಟರೆ, ಮೊದಲನೇ ಭಾಗ ಕೇಂದ್ರ ಮತ್ತು ಅದರ ಭೂಪ್ರದೇಶ 1ರಿಂದ 4ನೇ ವಿಧಿಗಳು. ಇದನ್ನು ಪಡಿತೀರಿ ಬಿಡ್ರಿ. ಈಗ ಇದನ್ನು ಮಾತ್ರ ನೆನಪಿಟ್ಟು. 1ನೇ ಭಾಗ ಕೇಂದ್ರ ಮತ್ತು ಅದರ ಭೂಪ್ರದೇಶ. 2ನೇದು ಪೌರತ್ವ, 3ನೇದು ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು, 4ನೇದು DPSP ಅಂತ ಶಾರ್ಟ್ ಆಗಿ ನೆನಪಿಟ್ಟು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜನೀತಿ ನಿರ್ದೇಶಕ ತತ್ವಗಳು. ಈ 4 ಒಳಗೆ 4A ಬರುತ್ತೆ. ಈ ಏನು A ಅದು ಬಂದಾವಲ್ಲ ಇವು ಕಾನ್ಸ್ಟಿಟ್ಯೂಷನ್ ಆದ ನಂತರ ಅಂದ್ರೆ ಜನವರಿ 26, 1950 ನಂತರ ಇದಕ್ಕೆ ಆ್ಯಡ್ ಆಗಿದ್ದು ಕಾನ್ಸ್ಟಿಟ್ಯೂಷನ್. ಇವು 4A ಇರ್ಬೋದು. ಆಯಿತು 9A, 9B ಸಬ್ ಕ್ಲಾಸ್ ಇವೆಲ್ಲ ಏನಾಗಿದ್ದು ನಂತರದಲ್ಲಿ ಬಂದಿರತಕ್ಕಂಥವು. 1ನೇದು ಕೇಂದ್ರ ಮತ್ತು ಅದರ ಭೂಪ್ರದೇಶ, 2ನೇದು ಪೌರತ್ವ, 3ನೇದು ಮೂಲಭೂತ ಕರ್ತವ್ಯ, 4ನೇದು ರಾಜನೀತಿ ನಿರ್ದೇಶಕ ತತ್ವಗಳು, 4A ಮೂಲಭೂತ ಕರ್ತವ್ಯಗಳು, 5 ಭಾಗ 5 ಕೇಂದ್ರ ಸರ್ಕಾರ, ಭಾಗ 6 ರಾಜ್ಯ ಸರ್ಕಾರ, ಭಾಗ 7 ಏನೈತೆ ಅದು ಇತ್ತವಾಗ ABCD ರಾಜ್ಯಗಳು. ಅದನ್ನ ಏನು ಮಾಡ್ರಿ? ರದ್ದು ಮಾಡ್ರಿ, ಬಿಟ್ಟುಬಿಟ್ರಿ. ಭಾಗ 7 ಅಂತ ಬಂದರೆ ನಿಮಗೆ ರದ್ದು ಮಾಡಲಾಗಿದೆ ಅಂತಲೂ ಕೊಟ್ಟಿರ್ತಾರೆ, ಅದನ್ನು ಚೂಸ್ ಮಾಡಿರಿ. 8ನೇದು ಕೇಂದ್ರಾಡಳಿತ ಪ್ರದೇಶ ನೋಡಿರಿ. 8ನೇದು ಕೇಂದ್ರಾಡಳಿತ ಪ್ರದೇಶ. 9ನೇದು ಪಂಚಾಯತ್ಗಳು. ಈ 9ನೇದು ಪಂಚಾಯತ್ಗಳು ಸ್ವಲ್ಪ ಫೋಕಸ್ ಮಾಡಿ ಕ್ವಶನ್ ಮಾಡ್ಯಾರ ಪ್ರವೇಶ. 8ನೇದು ಕೇಂದ್ರಾಡಳಿತ ಪ್ರದೇಶ, 9ನೇದು ಪಂಚಾಯತ್ ರಾಜ್ ಸಂಸ್ಥೆಗಳು. ಈ 9A ಮುನ್ಸಿಪಾಲ್ಟಿಗಳು, 9B ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟಿ ಬಂದವಲ್ಲ ಈಗ ನಿಮ್ಮೂರೆಲ್ಲ ಇದಾವೆ ನೋಡಿ, ಚೆಕ್ ಮಾಡಿರಿ. 10ನೇದು ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು, ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು, ಟ್ರೈಬ್ಸ್. 11ನೇದು ಕೇಂದ್ರ ರಾಜ್ಯಗಳ ಸಂಬಂಧ. 12 ಫೈನಾನ್ಸ್, ಹಣಕಾಸು ಆಸ್ತಿ ಮುಂತಾದವು. 13ನೇದು ಭಾರತದೊಳಗೆ ವ್ಯಾಪಾರ ಮತ್ತು ವಾಣಿಜ್ಯ. 14ನೇದು ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು. 14A ನ್ಯಾಯಾಧಿಕರಣಗಳು. 15 ಚುನಾವಣೆಗಳು. ಈ ಚುನಾವಣೆಗಳು ಡೇಟ್ ನೆನ್ಪಿಟ್ಕೋರಿ 324ರಿಂದ 329A. ಇಂಥ 16 ಕೆಲವು ವರ್ಗಗಳಿಗೆ ಸಂಬಂಧಿಸಿದ ವಿಶೇಷ ನಿಯಮಗಳು. 17 ಅಧಿಕೃತ ಭಾಷೆ. 18ನೇದು ತುರ್ತು ಪರಿಸ್ಥಿತಿಗಳು. 19ನೇದು ಮಿಸ್ಲೇನಿಯಸ್. 20 ಸಂವಿಧಾನ ತಿದ್ದುಪಡಿ ನೆನ್ಪಿಟ್ಕೋರಿ. 20ನೇದು ಸಂವಿಧಾನ ತಿದ್ದುಪಡಿ 368ನೇ ವಿಧಿ.
368ನೇ ವಿಧಿ. 20ನೇ ಸಂವಿಧಾನ ತಿದ್ದುಪಡಿ. 21 ತಾತ್ಕಾಲಿಕ ಮತ್ತು ವಿಶೇಷ ನಿಯಮಗಳು 369ರಿಂದ 392. ಹಾಗಾದರೆ 22 ಕಿರು ಶೀರ್ಷಿಕೆ ಪ್ರಾರಂಭ ಮತ್ತು ಹಿಂದಿಯಲ್ಲಿ ಅಂದರೆ ಇದನ್ನು ಪೀಠಿಕೆ ಅದ್ರ ಬಗ್ಗೆ ಎಲ್ಲಿ ಕೊಡ್ತು ಅಂದ್ರೆ 22ನೇ ಭಾಗ ಒಳಗೆ ಐತಿ. ಓಕೆ ಸರ್, ಹಾಗಾದರೆ ಮತ್ತು 25 ಅಂತ ಹೇಳಿದ್ರಿ, ಮತ್ತು 22 ಮುಗಿಸಿರಲ್ಲ. ತುಂಬಿಕೊಂಡ್ರೆ ಇಲ್ಲಿ 4A ಇರ್ಬೋದು, 9A ಇರ್ಬೋದು, 9B ಇರ್ಬೋದು, 4A ಇವೆಲ್ಲ ಕೂಡಿ ಏನಾಗಿದೆ 25, ಟೋಟಲ್ 25 ಆಗಿದಾವೆ. ಓಕೆ, ಜಯಂತ್. ನೆಕ್ಸ್ಟ್ ತಗೊಂಡು ಇನ್ನು ಅನುಸೂಚಿಗಳು ಹೇಳಿದ್ನಲ್ರಿ ಸ್ನೇಹಿತರೆ, 8 ಅಪ್ಡೇಟ್ ಆಗಿದಾವೆ ಆ ಅನುಸೂಚಿಗಳು. ಮೊದಲನೇ ಅನುಸೂಚಿ ಏನು ಹೇಳ್ತದೆ? ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು. ರಾ ಮತ್ತು ಕೇಕು ಅಂದ್ರೆ ರಾಜ್ಯ ಮತ್ತು ಕೇಂದ್ರಾಡಳಿತ ಹಿಂಗೆ ಬರ್ರಿ. ರಾ ಕೇಕು ಒಂದನೇದೇನು ಅನುಸೂಚಿಗಳು. ಒಂದನೇ ಅನುಸೂಚಿ ಹೇಳ್ತಾ ರಾ ಕೇಕು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕುರಿತು. ಎರಡನೇದು ಏನು ಹೇಳ್ತದೆ? ವೇತನ. ವೇತನ ಹೇಳ್ತಾರೆ. ಯಾರ ವೇತನ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ, ಕೇಂದ್ರ ರಾಜ್ಯ ಶಾಸಕರ ಸಭೆ, ಸುಪ್ರೀಂ ಕೋರ್ಟ್, ಹೈಕೋರ್ಟ್. ಅದಕ್ಕೆ ಎರಡನೇದು ಶಾರ್ಟ್ ಆಗಿ ಏನ್ಬಿಟ್ಟು ಕೊಡ್ತಾವೆ? ವೇತನ ಮತ್ತು ಭತ್ಯೆ. ಮೂರನೇದು ಪ್ರಮಾಣ ವಚನ ಹೇಳ್ತದೆ. ನಾಲ್ಕನೇ ಅನುಸೂಚಿ ರಾಜ್ಯಸಭೆಯಲ್ಲಿ ಇದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನೈತಿ ಆ ಸ್ಥಾನಗಳ ಹಂಚಿಕೆ ಇರ್ತದೆ. ಸೀಟ್ಸ್ ಕುರಿತು ಹೇಳ್ತದೆ. ಅಂದರೆ ಇದು ಐದನೇದು ಏನು ಹೇಳ್ತದೆ? ಬುಡಕಟ್ಟು ಪ್ರದೇಶಗಳಿಗೆ ಸ್ವಲ್ಪ ಅಲ್ಲಿ ನಿಯಂತ್ರಣ ಮಾಡಿರಿ ಅಂತ ಹೇಳ್ತಾರೆ. ಆರನೇದು ಇದು ಅಸ್ಸಾಂ, ಮೇಘಾಲಯ, ಮಿಜೋರಾಂ, ತ್ರಿಪುರ 7 ಸಿಸ್ಟರ್ಸ್ ಅಂತ ಏನು ಈ ಕಡೆ ಬರ್ತಾರಲ್ಲ, ಈ ಚಿಕನ್ ನೇಕ್ ದಾಟಿ ಚಿಕ್ ಸೈಡ್ ಇಲ್ಲಿ ಹಿಂಗೈತೆ. ಇಲ್ಲಿ ಒಳಗೆಲ್ಲ ಇಲ್ಲಿ ಬಾಂಗ್ಲಾ ಈ ಭಾರತ ಬಸ್ಟ್ ಇಷ್ಟ ಆದೈತಿ ಇಲ್ಲಿ ಆ 7 ಸಿಸ್ಟರ್ ಹೋಗಕ್ಕೆ. ಅದ್ರ ಬಗ್ಗೆ ಯಾವ್ದು ಹೇಳ್ತದೆ? ಈ ನಮ್ಮ ಆರನೇ ಅನುಸೂಚಿ ಹೇಳ್ತದೆ. ಏಳನೇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ಹಂಚಿಕೆ. ಎಂಟನೇದು 22 ಅಧಿಕೃತ ಭಾಷೆಗಳದಾವಲ್ಲ, 8ನೇ ಅನುಸೂಚಿ 22 ಅಧಿಕೃತ ಭಾಷೆಗಳು. 9ನೇದು ರಾಜ್ಯಗಳು ಜಾರಿಗೆ ತಂದ ಭೂ ಸುಧಾರಣಾ ಕಾಯ್ದೆಗಳು, ಭೂ ಸುಧಾರಣಾ ರಿಫಾರ್ಮ್ಸ್. 10ನೇದು ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. 52 ರಾಜೀವ್ ಗಾಂಧಿ ಅವರು ಅದಕ್ಕೆ ಸಂಬಂಧಪಟ್ಟದ 10ನೇದು. ಇನ್ನು 11ನೇದು ಪಂಚಾಯತ್ ಸಂಸ್ಥೆಗಳ ರಚನೆ ಅಧಿಕಾರ. 11ನೇದು ಪಂಚಾಯತ್ಗೆ ಸಂಬಂಧಪಟ್ಟದ, ಅಲ್ಲಿ 9A 9B ಅವೆಲ್ಲ. ಇನ್ನು 12ನೇದು ನಗರ ಸ್ಥಳೀಯ ಸರ್ಕಾರದ ರಚನೆ ಮತ್ತು ಅಧಿಕಾರ ಕುರಿತು ಯಾವ್ದು ಹೇಳ್ತದೆ? 12ನೇದು ಹೇಳ್ತದೆ. ದ ಮುನ್ಸಿಪಾಲಿಟಿ ಇರ್ಬೋದು. ಇನ್ನು ಯಾವ್ಯಾವ ಸಂವಿಧಾನದಿಂದ ಏನೇನು ಪಡ್ಕೊಂಡ್ವಿ ಅಂದ್ರೆ, ಇದು ನಮ್ಮ ಭಾರತದ ಸಂವಿಧಾನ ಎರವಲು ಸಂವಿಧಾನ. ಎರವಲು ಅಂದರೆ ಏನ? ಇಲ್ಲಿ ಒಂದು ಯಾವುದೊಂದು ಇದು ಏನು ದೇಶ ಐತ್ರಿ, ಈ ಏನು ಇದು ಭಾರತ ನಮ್ಮ ದೇಶ. ಇಲ್ಲಿ ಈ ದೇಶದಿಂದ ಏನಾರ ಒಂದು ಪಾಯಿಂಟ್ ಇಲ್ಲಿ ತೊಗೊಂಡು ದಟ್ ಇಸ್ ಕಾಲ್ ಎರವಲು. ಇಂಗ್ಲೀಷ್ನ ಬ್ಯಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಎಸ್ ಸರ್, ಅಮೆರಿಕಾದಿಂದ ಏನು ತಗೊಂಡು ಪ್ರಸ್ತಾವನೆ ಪೀಠಿಕೆ ಐತೆ. ಭಾರತ ಪ್ರಜೆಗಳೇನಾನು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಮಾಡಲು ಆ ಪ್ರಸ್ತಾವನೆ. ಮೂಲಭೂತ ಹಕ್ಕುಗಳು, ನ್ಯಾಯಾಂಗ ಸ್ವಾತಂತ್ರ್ಯ, ನ್ಯಾಯಿಕ ವಿಮರ್ಶೆ ಇರ್ಬೋದು, ಉಪರಾಷ್ಟ್ರಾಧ್ಯಕ್ಷರ ಹುದ್ದೆ. ಇನ್ನು ಐರ್ಲ್ಯಾಂಡ್ದಿಂದ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನ, ರಾಷ್ಟ್ರಪತಿ ಚುನಾವಣೆ ವಿಧಾನ. ಬ್ರಿಟನ್ನಿಂದ ಸಂಸದೀಯ ಪದ್ಧತಿ, ಕಾನೂನಾಧಿಪತ್ಯ, ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್, ಸಂಸದೀಯ ಸೌಲಭ್ಯಗಳು. ಇನ್ನು ಕೆನಡಾ ಸಂವಿಧಾನದಿಂದ ಕೇಂದ್ರದ ಶೇಷಾಧಿಕಾರ ಇರ್ಬೋದು, ರಾಜ್ಯಪಾಲರ ನೇಮಕ ಇರ್ಬೋದು, ಸರ್ವೋಚ್ಚ ನ್ಯಾಯಾಲಯದ ಸಲಹಾ ವ್ಯಾಪ್ತಿ ಅಂತ ಬರ್ತದೆ. ಆ ವ್ಯಾಪ್ತಿಗಳು ಹೇಳಬೇಕಾದ್ರೆ ಇಲ್ಲಿ ಬೇಡ, ಭಾಳ ಡೀಟೇಲ್ ಹೋಗ್ಬೇಕು. ಇನ್ನು 5ನೇದು ಆಸ್ಟ್ರೇಲಿಯಾ ಸಂವಿಧಾನ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಅಂತ ಪಟ್ಟ. ಈ ಸಮವರ್ತಿ ಪಟ್ಟಿಯನ್ನು ಆಸ್ಟ್ರೇಲಿಯಾ ಸಂವಿಧಾನದಿಂದ ಪಡ್ಕೊಂಡಿದ್ದು. ಇದು ಸಂಸದೀಯ ಜಂಟಿ ಅಧಿವೇಶನ ಮತ್ತು ಮುಕ್ತ ವ್ಯಾಪಾರ. ದಕ್ಷಿಣ ಆಫ್ರಿಕಾದಿಂದ ಸಂವಿಧಾನ ತಿದ್ದುಪಡಿ, ರಾಜ್ಯಸಭಾಧ್ಯಕ್ಷರ ಚುನಾವಣೆ. ಜರ್ಮನ್ ತುರ್ತು ಪರಿಸ್ಥಿತಿ, ಎಮರ್ಜೆನ್ಸೀಸ್, ರಾಷ್ಟ್ರಪತಿ ಎಮರ್ಜೆನ್ಸಿ ಹೊರಡಿಸ್ತಾರೆ. ಮೂಲಭೂತ ಹಕ್ಕುಗಳು ಅಮಾನತುಗೊಳಿಸುವುದು, ಈ ಎಮರ್ಜೆನ್ಸಿ ಇದ್ದಾಗ ಸ್ವಲ್ಪ ಅಮಾನತುಗೊಳಿಸ್ತಾರೆ. ಇನ್ನು ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳು, ಡ್ಯೂಟೀಸ ಪ್ರಸ್ತಾವನೆಯಲ್ಲಿ ರಾಜಕೀಯ, ಸಾಮಾಜಿಕ, ಆರ್ಥಿಕ. ಪ್ರಸ್ತಾವನೆಯನ್ನು ಪಡ್ಕೊಂಡಿದ್ದು ಅಮೇರಿಕಾ. ಈ ಪ್ರಸ್ತಾವನೆಯಲ್ಲಿರ್ತಕ್ಕಂಥ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಪದಗಳು ರಷ್ಯಾದಿಂದ. ಫ್ರೆಂಚ್ದಿಂದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಎಂಬ ಪದಗಳನ್ನು ತಗೊಂಡಿವೆ. ಜಪಾನ್ದಿಂದ ಕಾನೂನು ರಚನೆ ವಿಧಾನಗಳು. ಪ್ರಸ್ತಾವನೆ ಮೂಲ ಉದ್ದೇಶಗಳು ಮತ್ತು ತತ್ವಗಳನ್ನು ಒಳಗೊಂಡದ. ಇದು 13 ಡಿಸೆಂಬರ್ 1946 ಜವಾಹರ್ಲಾಲ್ ನೆಹರು ಮಂಡಿಸಿದ ದೇಹಗಳ ನಿರ್ಣಯ, ಆಬ್ಜೆಕ್ಟಿವ್ ರೆವಲ್ಯೂಷನ್ಗಳನ್ನು ಒಳಗೊಂಡದ ಯಾವುದು ಈ ಪ್ರಸ್ತಾವನೆ. 1947 ಜನವರಿ 22 ಗುರಿ ನಿರ್ಣಯವನ್ನು ಅಂಗೀಕರಿಸಿತು. 1949 ಆಗಸ್ಟ್ 17 ಭಾರತದ ಸಂವಿಧಾನದ ಭಾಗವಾಗಿ ಜಾರಿಗೆ ಬರ್ತದೆ. ಯಾವುದು ಪ್ರಸ್ತಾವನೆ. ನವೆಂಬರ್ 26, 1947 ನಡೆದ ಭಾರತ ಸಂವಿಧಾನದ ಸಭೆಯಲ್ಲಿ ಭಾರತದ ಸಂವಿಧಾನ ಪ್ರಸ್ತಾವನೆ ಅಂಗೀಕರಿಸಿ ಅಳವಡಿಸಲಾಯಿತು. ನವೆಂಬರ್ 26, 1949 ಏನು ನಡೆದ ಆವಾಗ ಈ ಪ್ರಸ್ತಾವನೆಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಎಲ್ಲಿಂದ? ಅಮೆರಿಕಾದಿಂದ. ಈ ಭಾರತ ಸಂವಿಧಾನವನ್ನು ಕೇವಲ ಈಗ ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡಿದ್ದಾರೆ. ಓನ್ಲಿ ಸಿಂಗಲ್, ಒಂದು ಬಾರಿ ಮಾತ್ರ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಮಾಡ್ತಾರೆ. ಒಂದು ಬಾರಿ ಮಾತ್ರ ತಿದ್ದುಪಡಿ ಮಾಡ್ಯಾರ.
ಇದಕ್ಕೆ ಸಂಬಂಧಪಟ್ಟಂಥ ಕೋರ್ಟ್ ಸುಪ್ರೀಂ ಕೋರ್ಟ್ ತೀರ್ಪುಗಳು ಬರ್ತಾವೆ. ಜಜ್ಮೆಂಟ್ಸ್, ಇಂಪಾರ್ಟೆಂಟ್ ಜಜ್ಮೆಂಟ್ಸ್ ಫಾರ್ ಪ್ರಿಯಾಂಬಲ್ಸ್ ರಿಲೇಟೆಡ್ ಟು ಪ್ರಿಯಾಂಬಲ್ಸ್. 1960ರಾಗ ಬೇರುಬಾರಿ ಪ್ರಕರಣ ಅಂತ ಬರ್ತದ. ಈ ಬೇರುಬಾರಿ ಪ್ರಕರಣಗಳು ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ, ಈ ಪ್ರಸ್ತಾವನೆ ಏನೈತಿ ಇದು ಸಂವಿಧಾನದ ಭಾಗವಲ್ಲ, ಸಂವಿಧಾನದ ಭಾಗ ಅಲ್ಲಿರೋದ ಬೇರೆ ಐತಿ ಅಂತ ಹೇಳಿ. ನಂತರ 1973ರಾಗ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಬರ್ತದೆ. 1973 ಕೇಶವಾನಂದ ಭಾರತಿ ಸ್ಟೇಟ್ ಆಫ್ ಕೇರಳ. ಇದು ಸಂವಿಧಾನದ ಭಾಗವು ಏನೈತಿ, ಇದು ಪ್ರಸ್ತಾವನೆ ಸಂವಿಧಾನದ ಭಾಗ ಐತಿ, ಬೇರೆ ಹೆಂಗಿರ್ತದೆ ಇದು ಫಸ್ಟ್ ಪೇಜ್ ಅದೈತಿ ಅಂತ ಹೇಳ್ತದೆ. ಒಂದೇದು ಬೇರುಬಾರಿ ಪ್ರಕರಣ ಅಲ್ಲ ಅಂತ ಹೇಳ್ತು, ಎರಡನೇದು ಸಂವಿಧಾನದ ಭಾಗ ಐತಿ ಅಂತ ಹೇಳ್ತು. ಅದಂತ 1995 LIC ಆಫ್ ಇಂಡಿಯಾ ಮೊಕದ್ದಮೆ ಅವಾಗ ಏನು ಹೇಳ್ತದೆ, ಸಂವಿಧಾನದ ಭಾಗ ಐತಿ ಅಂತ ಹೇಳ್ತಾರೆ. ಒಂದು ನಿಮಿಷ ಇರಲಿ, ನೀರು ಕುಡಿದ. ಇನ್ನು ಸಂವಿಧಾನದ ಪ್ರಸ್ತಾವನೆಗಳು ಯಾವ ಪದ ಅದಾವೆ? ಸಾರ್ವಭೌಮ ಐತಿ, ಸಮಾಜವಾದಿ ಐತಿ, ಜಾತ್ಯತೀತ ಐತಿ, ಪ್ರಜಾಸತ್ತಾತ್ಮಕ ಐತಿ, ಗಣರಾಜ್ಯ ಐತಿ, ನ್ಯಾಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸ್ವಾತಂತ್ರ್ಯ, ವಿಚಾರ ಅಭಿವ್ಯಕ್ತ, ಇಷ್ಟೆಲ್ಲ ಏನು ಬ್ಯಾಡ್ ಬಿಟ್ಬಿಡ್ರಿ. ಇದು ಯಾವಾಗ 1949 ಜನವರಿ 26 ಅರ್ಪಿಸಿಕೊಂಡ ಇಲ್ಲೈತಿ ತಿದ್ದುಪಡಿ. 1946ರಾಗ 72ನೇ ತಿದ್ದುಪಡಿ ಮಾಡಿ. 72ನೇ ತಿದ್ದುಪಡಿ ಏನು ಮಾಡಿದ್ದು 1976ರಾಗ 42ನೇ ತಿದ್ದುಪಡಿ ಮಾಡಿ. ಇದು ಒಂದು ಬಾರಿ ತಿದ್ದುಪಡಿ ಮಾಡಿದ್ದು, ಮತ್ತೊಂದು ತಿದ್ದುಪಡಿ ಇದರ ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಎಂಬ ಪದಗಳು ಸೇರಿಸ್ಯಾರ. ಇನ್ನೆರಡೊಂದು ಕೇಂದ್ರ ಮತ್ತು ಅದರ ಭೂಪ್ರದೇಶಗಳು. ಇದ್ರಾಗ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರೆಸೆಂಟ್ಲಿ ನಿಮ್ಗೆ ಗೊತ್ತೈತಿ. ಅದ್ರಾಗ ಒಂದನೇ ವಿಧಿಯಿಂದ 4ನೇ ವಿಧಿವರೆಗೆ ಕೇಂದ್ರ ಮತ್ತು ಅದರ ಭೂಪ್ರದೇಶ. 1ನೇ ವಿಧಿ ಇದು ರಾಜ್ಯದ ಹೆಸರು ಮತ್ತು ಕ್ಷೇತ್ರಕ್ಕೆ ಭಾರತ್ ಅಂತ ಹೇಳ್ತದೆ, ಇಂಡಿಯಾ ಏನು ಜಗಳ ಆಗಿಲ್ಲ. 2ನೇದು ನೂತನ ರಾಜ್ಯಗಳ ಸೇರ್ಪಡೆ, ಅಂದರೆ ಹೊಸ ರಾಜ್ಯ ಸೇರ್ಪಡೆ ಮಾಡಿರ್ಬೋದು, ಅದನ್ನು ಸ್ಥಾಪನೆ ಮಾಡಿರೋದು ಇರ್ಬೋದು, 2ನೇ ವಿಧಿ ಹೇಳ್ತದೆ. 3ನೇದು ಇದು 2A ಅಂತಿತ್ತು, ಅದನ್ನು ರೀಸೆಂಟ್ಲಿ ರದ್ದು ಮಾಡ್ಯಾರ ಬಿಟ್ಟುಬಿಟ್ರೆ. 3ನೇದು ನೂತನ ರಾಜ್ಯಗಳು ಮತ್ತು ಈಗಿರುವ ರಾಜ್ಯಗಳ ಪ್ರದೇಶಗಳ ಸರಹದ್ದು, ಅಂದರೆ ನೇಮ್ ಚೇಂಜ್ ಮಾಡೋರಿದ್ದಾರೆ ಮತ್ತು ಗಡಿ ಚೇಂಜ್ ಮಾಡೋದಿತ್ತಂದ್ರೆ ಅದಕ್ಕೆ ರಿಲೇಟೆಡ್ ಆಗ್ತೈತಿ. 3ನೇದು ಐತಿ. 4ನೇದು 2 ಮತ್ತು 3ನೇ ವಿಧಿಗಳಿಗೆ ಏನಾದರೂ ತೊಂದರೆ ಆದಾಗ ಅದು ಬರ್ತದೆ. ಇವಾಗೇನು ಇಷ್ಟು ಇಂಪಾರ್ಟೆಂಟಲ್ಲಿ ಬಿಟ್ಟು ತಮ್ಗಳು. ಇದು ಭಾಷಾವಾರು ರಾಜ್ಯಗಳ ರಚನೆ ಒಳಗೆ ಬರ್ತದೆ. ಭಾಷಾವಾರು ರಾಜ್ಯಗಳ ರಚನೆ ಮಾಡಿ 2 ಆಯೋಗಗಳು ಬರ್ತಾವೆ. ಒಂದೇದು ಧಾರ್ ಆಯೋಗ 1948ರಾಗ ಪುನರ್ರಚನೆ, ಇದು ಭಾಷೆಗಳ ಮೇಲೆ ಪುನರ್ರಚನೆ ಮಾಡಬಾರ್ದು ಅಂತ ಹೇಳ್ತದೆ. ಇಟ್ಟು ನೆನ್ಪಿಟ್ಕೊರು. 48ರ ಬಂದೈತಿ ಮಾಡಬಾರ್ದು. ಅದಂತ JUP ಅಂತ ಬರ್ತದೆ. ಜವಾಹರ್ಲಾಲ್ ನೆಹರು ಇರ್ಬೋದು, ಪಟ್ಟಾಭಿ ಸೀತಾರಾಮ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್, ಇದು ಸಹ ಏನು ಹೇಳ್ತದೆ, ಭಾಷೆಗಳ ಆಧಾರದ ಮೇಲೆ ರಾಜ್ಯ ರಚನೆ ಮಾಡಬೇಡ್ರಿ ಅಂತ ಹೇಳ್ತದೆ. ಇನ್ನು ಕೊನೆಯದಾಗ ಬಂದಿದ್ದು 1900 ಇದು JUP ಸಮಿತಿ 48ರ ಬರ್ತದೆ. 49 ಸಬ್ಮಿಟ್ ಮಾಡ್ತದೆ. ಇದು ಸಹ ತಿರಸ್ಕಾರ ಮಾಡ್ತದೆ. ಎಲ್ಲ ತಿರಸ್ಕಾರ ನೋಡಿ ಆಂಧ್ರ ಪ್ರದೇಶದಾಗ ಒಬ್ಬ ವ್ಯಕ್ತಿ ಇರ್ತಾರೆ, AP ಆಂಧ್ರ ಪ್ರದೇಶದಾಗ. ಅವ್ರು ಏನು ಮಾಡ್ತಾರೆ, 58 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಪೊಟ್ಟಿ ಶ್ರೀರಾಮುಲು 58 ದಿನಗಳ ಉಪವಾಸ ಮಾಡಿದಂತ ತೀರ್ಕೋತಾರೆ. ಅವಾಗ ಏನಾಗ್ತದೆ, ಈ ಭಾರತ ಸರ್ಕಾರ ರಚನೆ ಮದ್ರಾಸ್ದಿಂದ ಏನು ಮಾಡ್ತಾರೆ, ಪ್ರತ್ಯೇಕವಾಗಿ ಇದು ಆಂಧ್ರ ಪ್ರದೇಶವನ್ನು ರಚನೆ ಮಾಡ್ತಾರೆ. ಅದರಿಂದ ನಿಮ್ಗೆ ಕ್ವಶನ್ ಬಂದ್ರೆ, ಭಾಷಾವಾರು ಆಧಾರದ ಮೇಲೆ ಮೊದಲು ಪ್ರತ್ಯೇಕವಾದ ರಾಜ್ಯ ಯಾವುದಂದ್ರೆ ಆಂಧ್ರ ಪ್ರದೇಶ್. ಯಾರ ಕೊಡುಗೆ? ಪೊಟ್ಟಿ ಶ್ರೀರಾಮುಲು. ಇದೆಲ್ಲ ಆದ ನಂತರ ಫಜಲ್ ಅಲಿ ಆಯೋಗ ಬರ್ತದೆ 1953 ಅಕ್ಟೋಬರ್ 1ರಂದು 1953 ಅಕ್ಟೋಬರ್ 1ರಂದು ಜಾರಿಗೆ ಬರ್ತದೆ. ಅಧ್ಯಕ್ಷರು ಫಜಲ್ ಅಲಿ ಇರ್ತಾರೆ. ಸದಸ್ಯರು KM ಪನಿಕರ್ ಮತ್ತು HN ಕುಜೂರ್ ಇರ್ತಾರೆ. ವರದಿ ಸಲ್ಲಿಸಿದ ದಿನಾಂಕ 1955 ಸೆಪ್ಟೆಂಬರ್ 30, 1955. ಇದು ಭಾಷೆಗಳ ಮೇಲೆ ಸಮ್ಮತಿಸಿತು. ಇವ್ರಿಗೆ ಏನು ಹೇಳ್ತಾರೆ, 1 ಲ್ಯಾಂಗ್ವೇಜ್ 1 ಸ್ಟೇಟ್ ಎಂಬ ಮಾಹಿತಿಯನ್ನು ಕೊಡ್ತದೆ. 1956ರಲ್ಲಿ ಇದು ಅಳವಡಿಕೆ ಮಾಡುತ್ತೆ. ಸ್ವಲ್ಪ ತಿದ್ದುಪಡಿ ತರ್ತದೆ, ಸ್ವಲ್ಪ ಆ್ಯಡ್ ಮಾಡ್ಕೋತದೆ. ಭಾರತ ಸರ್ಕಾರ ತನ್ನದೇ ಆದ ಓನ್ ಐಡಿಯಾಗಳನ್ನ ಸೇರಿಸ್ತದೆ ಅದ್ರಾಗ. ಹಿಂಗಾಗಿ ರಚನೆ ಆಗ್ತವೆ. ಅವಾಗ ರಚನೆ ಆದಾಗ ಎಷ್ಟಿದ್ದು 14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶ. 14 ರಾಜ್ಯಗಳು 6 ಕೇಂದ್ರ. ಈಗೇನು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು, ಅವಾಗ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳು ಇದ್ದು. ಇನ್ನು 2ನೇದು ಪೌರತ್ವ ಸಿಟಿಜನ್ಶಿಪ್ 5ನೇ ವಿಧಿಯಿಂದ 11ನೇ ವಿಧಿ. 5ರಿಂದ 11 ಮೂಲಭೂತ ಪೌರತ್ವದ ಬಗ್ಗೆ ಹೇಳ್ತದೆ. 2ನೇ ಭಾಗದಾಗ ಭಾಗ 2 ವಿಧಿ 5ರಿಂದ 11 ಇದೇನು ಹೇಳ್ತದೆ, ಪೌರತ್ವದ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಇದು ಏಕಪೌರತ್ವ ಇರುವುದು ನಮ್ಮ ಭಾರತದಾಗ ಐತಿ. ಏಕಪೌರತ್ವ ಭಾರತದಲ್ಲಿ, ದ್ವಿಪೌರತ್ವ ಹೊಂದಿರುವ ರಾಷ್ಟ್ರಗಳು ಅಮೇರಿಕಾ ಮತ್ತು ಸ್ವಿಟ್ಜರ್ಲ್ಯಾಂಡ್. ಮತ್ತು ನಿಮಗೇನೋ ಇಷ್ಟೆಲ್ಲ ಬೇಡ. ಪೌರತ್ವವನ್ನು ಯಾವ ರೀತಿ ಅಂತ ಪಡಿಬೋದು? ಒಂದು ಜನನದಿಂದ, ಸಂಸ್ಕೃತಿಯಿಂದ, ನೋಂದಣಿ ಮೂಲಕ, ಸಹಜೀಕೃತಿಯಿಂದ, ಭೂಪ್ರದೇಶಗಳ ಸೇರ್ಪಡೆಯಿಂದ. ತ್ಯಜಿಸುವುದು, ನಿಮಗೆ ನೀವು ಬಿಟ್ಟು ಹೋಗೋತಾರೆ, ರದ್ದು ಮಾಡ್ತಾರೆ ಮತ್ತು ಕಸ್ಕೋತಾರೆ.
ಅದ್ರಿಗೆ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿರ್ತಾರೆ. ಇನ್ನು ಮೂಲಭೂತ ಹಕ್ಕುಗಳು ಇಂಪಾರ್ಟೆಂಟ್ ಟಾಪಿಕ್ ಫಾರ್ ತ್ರಿಬಲ್ ಸ್ಟಾರ್. ಯಾಕೆ ಕ್ವಶನ್ ತೆಗಿತಾರೆ ಇದ್ರ ಮೇಲೆ ಪಿಕ್ಸ್. ಮೂರನೇ ಭಾಗ 3 12-35 ಏನದ ಮೂಲಭೂತ ಹಕ್ಕುಗಳದಾವ. ಅಮೇರಿಕಾದ ತಕೊಂಡು ಅಮೇರಿಕಾ ಒಳಗೆ ಸಂವಿಧಾನ ಐತಿ, ಬಿಲ್ ಆಫ್ ರೈಟ್ಸ್ ಅಂತ. ಆ ಬಿಲ್ ಆಫ್ ರೈಟ್ಸ್ದಿಂದ ಏನು ಮಾಡಿದ್ವಿ ನಾವು ಇದನ್ನು ತಕ್ಕೊಂಡಿವಿ. ಅಮೇರಿಕಾದ ನಮ್ಮಲ್ಲಿ ಹೆಂಗೆ ಸಂವಿಧಾನ ಐತಿ ಅಲ್ಲಿ ಹೆಂಗೆ ಬಿಲ್ ಆಫ್ ರೈಟ್ಸ್ ಐತಿ, ಅದರಿಂದ ಏನು ಮಾಡಿದ್ವಿ ನಾವು ಮೂಲಭೂತ ಹಕ್ಕುಗಳನ್ನ ತಕ್ಕೊಂಡಿವಿ. ಇದನ್ನು ಭಾರತದ ಮ್ಯಾಗ್ನಾ ಕಾರ್ಟ, ಮೂಲಭೂತ ಹಕ್ಕುಗಳನ್ನು ಭಾರತ ಮ್ಯಾಗ್ನಾ ಕಾರ್ಟ ಅಂತ ಕರೀತೀವಿ. 1949 ನವೆಂಬರ್ 26 ಅಳವಡಿಕೆ ಮಾಡಿಕೊಂಡಿದ್ದೇವೆ. ಸರ್ ಮೊದಲೇದು ಮೂಲಭೂತ ಹಕ್ಕು, ಅದ್ರಾಗ 6 ಅದಾವ. ಮೊದಲು 7 ಇದ್ದು ಅದ್ರಾಗ ಆಸ್ತಿ ಹಕ್ಕು ಏನಾಯಿತು ಹೋಗಿತ್ತು. ಆಸ್ತಿ ಹಕ್ಕು ತೆಗೆದ ಈಗ ಪ್ರೆಸೆಂಟ್ಲಿ 6 ಮೂಲಭೂತ ಹಕ್ಕುಗಳು. 6 ಮೂಲ ಹಕ್ಕುಗಳಲ್ಲಿ ಮೊದಲನೇದು ಯಾವುದು ಸಮಾನತೆ ಹಕ್ಕು ಇಲ್ಲೈತಿ. ಆ ಸಮಾನತೆ ಹಕ್ಕುಗಳು ಒಳಗೆ 14ರಿಂದ 18ನೇ ವಿಧಿವರೆಗೆ ಏನಿರ್ತಾವೆ ಇವು ಸಮಾನತೆ ಬಗ್ಗೆ ಹೇಳ್ತದ ನೋಡ್ತಾ ಹೋಗಿ. ಸರ್ ಒಂದನೇದು ಏನು ಹೇಳ್ತದೆ 14ನೇ ವಿಧಿ ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ತದ. 15ನೇ ವಿಧಿ ತಾರತಮ್ಯ ಮಾಡಬಾರ್ದು. 16ನೇ ವಿಧಿ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನತೆ ಅಂತ ಹೇಳ್ತದ. 17ನೇ ವಿಧಿ ಅಸ್ಪೃಶ್ಯತೆ ನಿರ್ಮೂಲನೆ ಬಗ್ಗೆ ಹೇಳ್ತದ. 18ನೇ ವಿಧಿ ಬಿರುದು ಬಾವಲಿಗಳ ರದ್ದ. 18ನೇ ವಿಧಿ ಬಿರುದುಗಳ ರದ್ದತಿ ಅಂತ. ಅವಾಗ ಬಹುದೂರ್ ಶಾ, ಶಾ ಬಹದ್ದೂರ, ದಿವಾನ ಅವೆಲ್ಲ ರದ್ದು ಮಾಡುವುದು ನಮ್ಮ ಭಾರತ ಸರ್ಕಾರ. ಇನ್ನು ಎರಡನೇದು, ಒಂದನೇದು ಕಂಪ್ಲೀಟ್ ಆಯ್ತು. ಎರಡನೇದು ಸ್ವಾತಂತ್ರ್ಯದ ಹಕ್ಕು ಐತಿ, 19ರಿಂದ 22 ಐತಿ. ಅದ್ರಾಗ 19ನೇ ವಿಧಿ ನಮಗೇನು ಕೊಟ್ಟದ, 19ನೇ ವಿಧಿ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ ಕೊಟ್ಟದ. ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ, ಎಲ್ಲರೂ ಮಾತಾಡಬಹುದು, ಸಂಘ ಸಂಸ್ಥೆಗಳನ್ನು ಸೇರಬಹುದು ಇಲ್ಲೈತಿ. 4 ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. 19 ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯ. 19 ಸಭೆ ಸೇರೋ ಸ್ವಾತಂತ್ರ್ಯ. 19 ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದು. 19 ಸಂಚಾರಿ ಸ್ವಾತಂತ್ರ್ಯ. 19 ವಾಸ ಮಾಡುವ ಮತ್ತು ನೆಲೆಸುವ ಸ್ವಾತಂತ್ರ್ಯ. 19 ಆಸ್ತಿ ಹೊಂದುವ ಸ್ವಾತಂತ್ರ್ಯ ಕೊಟ್ಟದ. ಇದನ್ನ ಹೀಗೆ ತೆಗೆದಾಕ್ಯಾರ. ಇನ್ನು 19 ವೃತ್ತಿ ಕಸಬು, ನಿಮಗೆ ಎಂಜಾಯ್ ಮಾಡ್ಕೊಂಡು ಬದುಕ್ರಿ. ಇನ್ನು 20ನೇದು ಅಪರಾಧಿ ರಕ್ಷಣೆ. 20ನೇದು ಅಪರಾಧಿ ರಕ್ಷಣೆ ಮಾಡ್ತಾ. ಇದ್ರಾಗ 20 ಸಬ್ ಕ್ಲಾಸ್ 1 and 20 ಸಬ್ ಕ್ಲಾಸ್ 2 and 20 ಸಬ್ ಕ್ಲಾಸ್ 3. 20 ಸಬ್ ಕ್ಲಾಸ್ 1ನೇ ವಿಧಿ ಅಪರಾಧಿಗೆ ಅಪರಾಧ ಮಾಡಿದ ಸಮಯದಾಗ ಯಾವ ಕಾನೂನು ಮತ್ತು ಅಪರಾಧ ಐತಿ ಅದನ್ನ ಕೊಡಬೇಕು, ಬೇರೆ ಯಾವ್ದು ಕೊಡಕ್ಕೆ ನಡೆಯಂಗಿಲ್ಲ. ಮತ್ತು 20 ಸಬ್ ಕ್ಲಾಸ್ 2 ಏನು ಹೇಳ್ತದಂದ್ರೆ ಒಂದು ಅಪರಾಧಕ್ಕೆ 1 ಬಾರಿ ಶಿಕ್ಷೆ ಕೊಡಬೇಕು, ದಿನ ಅದನ್ನ ಮಾಡ್ಕೊತ್ಕೊಂಡ್ರಲ್ಲ. 20 ಸಬ್ ಕ್ಲಾಸ್ 3 ಅಪರಾಧ ಮಾಡಿದ ವ್ಯಕ್ತಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಅಂತ ಒತ್ತಾಯ ಮಾಡ್ಕೊಳ್ಳಂಗಿಲ್ಲ. ಇನ್ನು 21ನೇದು ಜೀವಿಸ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಹಕ್ಕು. ಇದ್ರಾಗ 21 ಸಬ್ ಕ್ಲಾಸ್ ಎ ಆ್ಯಡ್ ಆಗೈತೆ, ಶೈಕ್ಷಣಿಕ ಹಕ್ಕು. 26ನೇ ತಿದ್ದುಪಡಿ ಮೂಲಕ ಆ್ಯಡ್ ಆಗೈತಿ. 22ನೇ ವಿಧಿ ಅಕ್ರಮ ಬಂಧನ ಮತ್ತು ಸೆರೆವಾಸದ ರಕ್ಷಣೆ. 24 ಗಂಟೆ ಒಳಗೆ ಬಂಧನ ಮಾಡ್ರೆ ಸುಪ್ರೀಂ ಕೋರ್ಟಿಗೆ ಒಯ್ಬೇಕು. ಸುಪ್ರೀಂ ಕೋರ್ಟ್ ಅಲ್ಲ, ಹತ್ತಿರದ ನ್ಯಾಯಾಧೀಶರ ತನಕ ಒಯ್ಬೇಕು. ಈ ಬಂಧನದೊಳಗೆ ದೇರ್ ಆರ್ 2 ಟೈಪ್ಸ್. ಒಂದು ಪುನಿಟಿವ್ ಡಿಟೆನ್ಷನ್, ಇನ್ನು ಪ್ರಿವೆಂಟಿವ್ ಡಿಟೆಕ್ಷನ್. ಪುನಿಟಿವ್ ಅಂದರೆ ಏನು, ಶಿಕ್ಷೆಯನ್ನು ವಿಧಿಸಿದಂತಾರೆ, ವಿಚಾರಣೆ ಮಾಡಿ ನ್ಯಾಯಾಲಯ ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ತಾರೆ 10 ವರ್ಷ 20 ವರ್ಷ. ಅದು ಪ್ರಿವೆಂಟಿವ್ ಡಿಟೆಕ್ಷನ್ ಅಂದ್ರೆ ಯಾವುದೇ ನ್ಯಾಯಾಲಯದ ವಿಚಾರಣೆ ಮಾಡೋದು ಪೊಲೀಸರು ಬಂದು ಕರ್ಕೊಂಡು ಹೋಗೋದು ಪ್ರಿವೆಂಟಿವ್ ಡಿಟೆಕ್ಷನ್. ಇನ್ನು ಶೋಷಣೆ ವಿರುದ್ಧದ ಹಕ್ಕು 23ರಿಂದ 24. 23 ಜೀತ ಪದ್ಧತಿಯನ್ನು ಏನು ಮಾಡೈತಿ, ಬ್ಯಾನ್ ಮಾಡೈತಿ. 23 ಜೀತ ಪದ್ಧತಿ ಬ್ಯಾನ್ ಮಾಡೈತಿ. ಇಲ್ಲದನ್ನು ಜೀತ ಪದ್ಧತಿ ನಿರ್ಮೂಲ ಕಾಯ್ದೆ 1976, ಕನಿಷ್ಠ ಕೂಲಿ ಕಾಯ್ದೆ 1978, ಸಮಾನ ವೇತನ ಕಾಯ್ದೆ 1976, ಒಪ್ಪಂದ ಕಾರ್ಮಿಕ ಕಾಯ್ದೆ 1970. ಇವೆಲ್ಲ ಏನು ಮಾಡೈತಿ, ಈ 23ನೇ ವಿಧಿ ಬ್ಯಾನ್ ಮಾಡಿ. 24ನೇದು ಬಾಲ ಕಾರ್ಮಿಕ ಪದ್ಧತಿ. 14 ವರ್ಷಕ್ಕಿಂತ ಸಣ್ಣವರಿರೋರ ಯಾವುದೇ ಕೆಲಸವನ್ನು ಮಾಡಬಾರ್ದು. 14. ಇನ್ನು 4ನೇದು ಧಾರ್ಮಿಕ ಸ್ವಾತಂತ್ರ್ಯದಕ್ಕೂ 25ರಿಂದ 28. ಧಾರ್ಮಿಕ ಸ್ವಾತಂತ್ರ್ಯ 25ರಿಂದ 28. 25 ಆತ್ಮಶಕ್ತಿಗೆ ಸರಿಯನಿಸುವ ಧರ್ಮವನ್ನು ಸ್ವೀಕರಿಸುವುದು. 26 ಧಾರ್ಮಿಕ ಸಂಸ್ಥೆ ಸ್ಥಾಪಿಸುವುದು. 27 ಧರ್ಮದ ಉನ್ನತಿಗೆ ತೆರಿಗೆಗಳನ್ನು ಸಂಗ್ರಹ ಮಾಡುವುದು. 28 ಶೈಕ್ಷಣಿಕ ಸಂಸ್ಥೆಗಳನ್ನು ಧಾರ್ಮಿಕ ಬೋಧನೆ ಅಂದ್ರೆ ಈಗ ಮದರಸದು ಅದಾವ ನೋಡ್ರಿ, ಮದ್ರಸ ಅವರು ಏನು ಇಸ್ಲಾಮಿಕ್ ಮಾಡ್ತಾರೆ ಆ ರೀತಿಯಾಗಿ 28 ನಿಮ್ಮ ಒಪ್ಪಂದ ತೆಗೆದುಕೊಂಡು ನಿಮ್ಗೆ ಇಷ್ಟ ಇದ್ರಟ್ಟ ನಿಮ್ಗೆ ಟೀಚ್ ಮಾಡ್ತಾರೆ. ಇನ್ನು 5ನೇದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30. 29 ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. 30 ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದು ಮತ್ತು ಅದನ್ನು ನಡೆಸಲು ಅಲ್ಪಸಂಖ್ಯಾತರ ಹಕ್ಕು ಐತಿ ಅಂತ ಹೇಳ್ತಾರೆ. ಇನ್ನು 30ನೇದು ಸಂವಿಧಾನದ ರಕ್ಷಣೆ ಮಾಡ್ತದೆ. 30 ಸಂವಿಧಾನದ ಹೃದಯ ಮತ್ತು ಆತ್ಮಹತ್ಯೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರೆದಾರ. ಸಾಕು, ಇದೊಂದು ಸಾಕ್ಬಿಟ್ಟ. ಇದ್ರಾಗ ಏನು ಹೇಳ್ತೀನಿ ಇಲ್ಲಿನ. ಇನ್ನು ಹೈಕೋರ್ಟ್ ಇದೇನು ಸುಪ್ರೀಂ ಕೋರ್ಟ್ ಹೆಂಗೆ 32ನೇ ಪ್ರಕಾರ ನಿಮ್ಮದು ಫಂಡಮೆಂಟಲ್ ರೈಟ್ಸನ್ನು ಸೇವ್ ಮಾಡ್ತಿಲ್ಲ, ಹಂಗೆ ನಮ್ಮ ಹೈಕೋರ್ಟು 226ನೇ ವಿಧಿ ಪ್ರಕಾರ ಸೇವ್ ಮಾಡ್ತದೆ. ಬೇರೆ ಅವರು ರೀಟ್ಸ್ಗಳಂತ ಬರ್ತಾವೆ. 5 ರೀಟ್ಸ್ ಅದಾವೆ. ಅವು ಹೆಬಿಯಸ್ ಕಾರ್ಪಸ್ 24 ಗಂಟೆ ಒಳಗೆ ಒಯ್ಬೇಕು ಅವ್ರನ್ನ. ಮೆಡಮಸ್ ಪರಮಾದೇಶ
ಸಾರ್ವಜನಿಕ ಅಧಿಕಾರಿ ಸಂಸ್ಥೆ ನಿಗಮಗಳು ಅಧಿಕಾರ ಮಾಡಲು ನಿರ್ಲಕ್ಷ್ಯರು ಅವರಿಗೆ ಮಾಡೋದು ಮೆಡಮಸ್ ಅಥವಾ ಪರಮಾದೇಶ ಹೊರಡಿಸ್ಬೋದು. ಇನ್ನು ಪ್ರೊಹಿಬಿಷನ್, ಕೆಳಗಿನ ನ್ಯಾಯಾಲಯಗಳು ತಮ್ಮ ಕಾರ್ಯವ್ಯಾಪ್ತಿಯನ್ನು ಮೀರಿ ಏನಾರ ಕೊಟ್ಟಿದ್ದಾರೆ, ಶಿಕ್ಷೆ ಕೊಟ್ಟಿದ್ರೆ ತಮ್ಮ ಸಾಕು ಸುಪ್ರೀಂ ಕೋರ್ಟ್ ಕೇಳ್ಕೊಬೋದು, ಕಳಿಸ್ರಿ ಅಥವಾ ಹೈಕೋರ್ಟಿಗೆ ಕಳಿಸ್ಕೋಬೋದು. ಇನ್ನು ಸರ್ಶ್ಯೂರಿ ದಾವೆಗಳನ್ನು ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡಿದರೆ ಈ ತೀರ್ಪು ನೀಡದಂತೆ ಇದು ಪ್ರೊಹಿಬಿಷನ್ ಅಂದರೆ ತೀರ್ಪು ನೀಡದಂತೆ ತಡೆಯುವುದು. ಈ ತೀರ್ಪು ನೀಡಿದ್ದನ್ನು ವರ್ಗಾಯಿಸುವುದು ಸರ್ಶ್ಯೂರಿ. ಕೋವಾರಂಟ್ ಅಂದ್ರೆ ಅಕ್ರಮವಾಗಿ ಯಾವುದರ ಚಾಪದ ಹಿಡಿದ್ರೆ ಫೇಕ್ ಡಾಕ್ಯುಮೆಂಟ್ ಮಾಡಿ ಹಿಡಿತಿಲ್ಲ ಅಂಥವ್ರೆಲ್ಲ ಬ್ಯಾನ್ ಮಾಡೋಕ್ಕೆ ಕೋವಾರಂಟ್. ಇಷ್ಟೈತಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋ ಜೈತ್. ವೆಲ್ಕಮ್ ಬ್ಯಾಕ್ ಟು ಕನ್ನಡ IAS ಅಕಾಡೆಮಿ ಸ್ನೇಹಿತರೆ. ಕನ್ನಡ IAS ಅಕಾಡೆಮಿ ಯಾರು ಮೊದಲ ಬಾರಿಗೆ ನೋಡಕತ್ತೀರಿ, ಯಾರು ಫಸ್ಟ್ ಟೈಮ್ ನೋಡಕತ್ತೀರಿ ತಂದ್ಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ನೀವು ಫ್ಯೂಚರ್ ಒಳಗೆ ಏನಾಗ್ತದೆ 100% ಏನಾಗ್ತದೆ ಅದು ಚಾನಲ್ ಹೆಲ್ಪ್ ಆಗ್ತದೆ. ಎಸ್ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ತರಗತಿ ವಿಶೇಷತೆ ಅಂದ್ರೆ ಇಂಡಿಯನ್ ಆರ್ಮಿ ಗೊತ್ತಲ್ರಿ, ಅದು GDನೇ ಇರಲ್ರಿ, ಟ್ರೇಡ್ಸ್ ಮನ್ನ ಇರಲ್ರಿ, ಯಾವ ಬೇಕಾದ ತರಗತಿ ಇರಲಿ. ಈ ತರಗತಿಗಳು SSC ಎಕ್ಸಾಮಿನೇಷನ್ಗೆ GD, CGL, CHSL ಎಲ್ಲ ಆಗತ್ತೆ. ಒನ್ ಶಾರ್ಟ್ ಒಳಗೆ ಹಿಸ್ಟ್ರಿ ಎಲ್ಲ ಕಂಪ್ಲೀಟ್ ಮಾಡು. ಇವತ್ತು ಒನ್ ಶಾರ್ಟ್ ಹಿಸ್ಟ್ರಿ ಕಂಪ್ಲೀಟ್ ಮಾಡಿ ಮುಗಿಸ್ಬಿಡ್ನು. ಅದಾದ ನಂತರ ಟೈಮ್ ಸಿಕ್ಕಾಗ ಏನು ಮಾಡ್ತೀನಿ, ನಿಮ್ಗೆ IC ಅಥವಾ ಪೊಲಿಟಿಕಲ್ ಸೈನ್ಸ್ ಮುಗಿಸ್ಕೊಡ್ತೀನಿ. ಹಾಗಾದರೆ ಸಮಯ ವ್ಯರ್ಥ ಮಾಡ್ದೆ ನಿಮ್ಮ ನೆಚ್ಚಿನ ಚಾನಲ್ ಐತಿ ಕನ್ನಡ IAS ಅಕಾಡೆಮಿ. ಯಾರು ನೋಡಕತ್ತೀರಿ ದಯವಿಟ್ಟು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾರಿಗೆ ಅವಶ್ಯಕತೆ ಇರಲಿ ನಿಮ್ಮ ಸ್ನೇಹಿತರಿಗೆ ಏನು ಮಾಡಿರಿ, ಶೇರ್ ಮಾಡಿರಿ. ಬನ್ರಿ ಆಗತ್ತೆ ನೋಡು ಶುರು. ಸ್ನೇಹಿತರೆ, ಮೊದಲನೇದಾಗಿ ಇತಿಹಾಸ ಅಂದ್ರೆ ಇದಕ್ಕೆ ಇಂಗ್ಲೀಷ್ನಾಗ ಏನಂತ ಕರೀತಾರೆ, ಹಿಸ್ಟ್ರಿ ಅಂತ ಕರಿತೀರಿ, ಹೌದಲ್ರಿ. ಇತಿಹಾಸ ಅಂತ ಕರೀರಿ ಅಥವಾ ಹಿಸ್ಟ್ರಿ ಅಂತ ಕರೀರಿ. ಹಿಸ್ಟರಿ ಎಂಬ ಪದ ಯಾವುದರಿಂದ ಬಂದ? ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದೈತಿ. ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದೈತಿ. ಬಿಡ್ರಿ ಕಡೆ ಕ್ಲಾಸ್ ಕಡೆ ಬಿಡ್ರಿ. ಹಿಸ್ಟ್ರಿ ಎಂಬ ಪದ ಯಾವುದರಿಂದ ಬಂತು? ಹಿಸ್ಟ್ರಿ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ. ಹಿಸ್ಟೋರಿಯಾ ಅಂದ್ರೆ ಏನ್ರಿ? ವಿಚಾರಣೆ ಆಗಿರ್ಬೋದು, ತನಿಖೆ ಆಗಿರ್ಬೋದು, ಅನ್ವೇಷಣೆ ಆಗಿರ್ಬೋದು. ಇತಿಹಾಸ ಇದು ಹಿಸ್ಟ್ರಿ ಇದ ಇಂಗ್ಲೀಷ್ನಾಗ ಅಂತ ಹಿಸ್ಟ್ರಿ ಅಂತ ಕರೀತಾರ ಅಂತ ಹೇಳ. ಈ ಹಿಸ್ಟ್ರಿ ಎಂಬ ಪದ ಯಾವ ಭಾಷೆಯಿಂದ ಬಂದೈತಿ? ಗ್ರೀಕ್ ಭಾಷೆಯಿಂದ. ಗ್ರೀಕ್ ಭಾಷೆ ಒಳಗೆ ಇದರ ಅರ್ಥ ಏನು? ಹಿಸ್ಟೋರಿಯಾ ಅಂದ್ರೆ ಏನ್ರಿ? ತನಿಖೆ, ವಿಚಾರಣೆ ಅಥವಾ ಅನ್ವೇಷಣೆ. ಇತಿಹಾಸದ ಮುಖ್ಯ ಉದ್ದೇಶ, ಇಂಪಾರ್ಟೆನ್ಸ್, ಅದರದ ಕಂಡು ಹಿಡಿದು ಅಥವಾ ಅದರ ಮುಖ್ಯ ಉದ್ದೇಶ ಏನು? ಸತ್ಯಾನ್ವೇಷಣೆ ಮಾಡುವುದು. ಯಾವ ನಾಗರಿಕತೆ ಇಲ್ಲಿ ಇತ್ತು, ಯಾವ ನಾಗರಿಕತೆ ಬೆಳಕಿಗೆ ಬಂತು, ಯಾವ ನಾಗರಿಕತೆ ಏನೇನು ಬಿಟ್ಟು ಹೋಗಿದೆ, ಯಾವ ನಾಗರಿಕತೆಯಿಂದ ಇವತ್ತು ಪ್ರೆಸೆಂಟ್ ಏನೇನು ಯೂಸ್ ಆಗತ್ತದ ಎಲ್ಲವನ್ನು ಅನ್ವೇಷಣೆ ಮಾಡುವುದು. ಸತ್ಯದ ಅನ್ವೇಷಣೆ ಮಾಡುವುದು ಸತ್ಯಾನ್ವೇಷಣೆ. ಇದು ಇತಿಹಾಸದ ಮುಖ್ಯ ಉದ್ದೇಶ, ಸತ್ಯಾನ್ವೇಷಣೆ ಮಾಡುವುದಾಗಿರ್ತದೆ. ಇಷ್ಟೇನಾಗ್ತದೆ, ಇದು ಹಿಸ್ಟರಿಯ ಉಪಯೋಗ. ಹಾಗಾದರೆ ಇತಿಹಾಸ ಎಂದರೆ ಏನು? ಮಾನವ ಜೀವನದ ಎಲ್ಲ ಆಯಾಮಗಳ ಕುರಿತು ಅಧ್ಯಯನ ಮಾಡುವ ಇತಿಹಾಸವನ್ನು ವೈಜ್ಞಾನಿಕವಾಗಿ ಮತ್ತು ಹಂತ ಹಂತವಾಗಿ ಅಧ್ಯಯನ ಮಾಡಿದ ಕೃತಿ ಯಾರಿಗೆ ಸಲ್ತದ? ಗ್ರೀಕಿಗೆ ಸಲ್ತದ. ಹೆಚ್ಚಿನದಾಗಿ ಗ್ರೀಕರಲ್ಲಿ ಇತಿಹಾಸ ಕಂಡುಬರುತ್ತೆ. ರೋಮ ನಾಗರಿಕತೆ, ಮೆಸೊಪೊಟೇಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ನಮ್ಮಲ್ಲಿ ಸಿಂಧೂ ನಾಗರಿಕತೆ ಅಂತ ಕಂಡುಬರುತ್ತೆ. ಸಿಂಧೂ ನಾಗರಿಕತೆ ನಿಮಗೆ ಹಾರ್ಟ್ ಟಾಪಿಕ್ ತಂದ್ಕೊಡ್ರಿ. ಎದಕ್ಕೆ? ಅಗ್ನಿವೀರ್ ಎಕ್ಸಾಮಿನೇಷನ್ಸ್ ಹೇಳ್ತಾನೆ ಮುಂದೈತೆ ಅದು. ಹಾಗಾದ್ರೆ ವೈಜ್ಞಾನಿಕವಾಗಿ ಅಧ್ಯಯನ ಯಾರು ಮಾಡಕತ್ರು? ಗ್ರೀಕರು ಮಾಡಕತ್ರು. ಹಾಗಾದ್ರೆ ಇತಿಹಾಸವನ್ನು ಬರೆಯಲು ಮೊದಲು ಆರಂಭಿಸಿದವರು ಗ್ರೀಕರಲ್ಲಿ ಇರತಕ್ಕಂಥ ಹೆರೋಡೋಟಸ್ ಅಂತ ಬರ್ತಾರೆ. ಹೆರೋಡೋಟಸ್ ಅನ್ನು ಇತಿಹಾಸದ ಪಿತಾಮಹ ಅಥವಾ ಫಾದರ್ ಆಫ್ ಹಿಸ್ಟ್ರಿ ಅಂತ ಯಾರನ್ನ ಕರೀತಾರೆ? ಹೆರೋಡೋಟಸ್ ಅನ್ನು ಕರೆಯುತ್ತಾರೆ. ಇಷ್ಟು ನಿಮಗೆ ನೆನಪು ಇರಲೇಬೇಕು ಮತ್ತು ಕಂಪಲ್ಸರಿ ಇದು. ಸ್ನೇಹಿತರೆ, ಹಾಗಾದರೆ ಮೂಲ ಆಧಾರಗಳು ಇತಿಹಾಸದಲ್ಲಿ ದೇರ್ ಆರ್ 2 ಟೈಪ್ಸ್. ಒಂದು ಸಾಹಿತ್ಯದ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರ. ಸಾಹಿತ್ಯದ ಆಧಾರಗಳಲ್ಲಿ ಎರಡು, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಸರ್ ಸ್ಪೀಡಾಗಿ ಹೇಳತ್ತಾರೆ ತಂದ್ಕೊಡ್ರಿ. ಹಿಸ್ಟ್ರಿ ಕಂಪ್ಲೀಟ್ ಮುಗಿಸ್ಕೊಡೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರೀ. ಸ್ವಲ್ಪ ಸ್ಪೀಡ್ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಂಡು. ಓಕೆ, ಮೂಲಾಧಾರಗಳು ಎರಡು, ಒಂದು ದೇಶೀಯ ಸಾಹಿತ್ಯ, ವಿದೇಶೀಯ ಸಾಹಿತ್ಯ. ಸಾಹಿತ್ಯಿಕ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು. ಹಾಗಾದರೆ ಈ ಸಾಹಿತ್ಯ ಆಧಾರಗಳು ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶೀಯ ಸಾಹಿತ್ಯ. ಈ ಪುರಾತತ್ವ ಆಧಾರಗಳು ಒಂದು ಭೂತ್ಖನನ, ಶಾಸನ, ನಾಣ್ಯ ಮತ್ತು ಸ್ಮಾರಕಗಳು. ಎಷ್ಟು ಗಂಟೆ ಇದರಲ್ಲಿ ಇತಿಹಾಸದ ಪೂರ್ವಕಾಲ ಬರ್ತದೆ. ಪೂರ್ವಕಾಲ ಅಂದರೆ ಏನು? ಲಿಖಿತ ಮೂಲ ಆಧಾರಗಳು ಅಂದರೆ ಯಾವುದೇ ರೀತಿಯ ಬರವಣಿಗೆ ಇರುವುದಿಲ್ಲ. ಬರವಣಿಗೆ ಇಲ್ಲದ ಕಾಲ ಅಂದರೆ ಯಾವುದೇ ರೀತಿ ಬರೆದು ಬುಕ್ಸ್ ಇರ್ಬೋದು ಮತ್ತು ಶಾಸನಗಳಿರ್ಬೋದು. ಈ ರೀತಿಯಾಗಿ ಯಾವುದೇ ನಮಗೆ ಲಿಖಿತ ಮೂಲ ಆಧಾರಗಳು ಇಲ್ಲದೇ ಇರುವ ಕಾಲನ ಏನಂತಾರೆ? ಇತಿಹಾಸದ ಪೂರ್ವಕಾಲ ಅಂತ ಕರೀತಾರೆ. ಇತಿಹಾಸದ ಪೂರ್ವಕಾಲ ಅಂದರೆ ಶಾರ್ಟಾಗಿ ನೆನ್ಪಿಟ್ಕೊಡ್ರಿ. ಯಾವುದೇ ಲಿಖಿತ ಮೂಲ ಆಧಾರಗಳು ಇಲ್ಲದ ಕಾಲವು ಇತಿಹಾಸದ ಪೂರ್ವಕಾಲ. ಮುಗಿತು. ಹಾಗಾದರೆ ಯಾವ್ಯಾವ ಅಂತ ಕೇಳಿದ್ರೆ ಅದೇ ಹೇಳಿ, ಯಾವ್ಯಾವ ಕಾಲದಲ್ಲಿ ಬುಕ್ ಇಲ್ಲ, ಯಾವ್ಯಾವ ಕಾಲದಲ್ಲಿ ಶಾಸನಗಳಿಲ್ಲ, ಇವೆಲ್ಲ ಏನು ಇತಿಹಾಸದ ಪೂರ್ವಕಾಲಗಳು ಆಗಿ ನಿಮಗೆ ಕಂಡು ಬರ್ತವೆ.
ಇತಿಹಾಸ ಪೂರ್ವಕಾಲ ಪ್ರಮುಖ ದೇರ್ ಆರ್ ಫೋರ್ ಟೈಪ್ಸ್ ಯಾವಾಗ ಒಂದು ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ಹೊಸ ಶಿಲಾಯುಗ, ಈ ಲೋಹಯುಗ ಕೆಲವೊಂದು ಕಡೆ ಬೇರೆ ಬೇರೆ ಲೋಹಗಳು ಉಪಯೋಗೈತಿ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಬೇರೆ ಬೇರೆ ಬರ್ತದೆ. ಇಟ್ಟು ಡೆಪ್ತ್ ನಿಮ್ಮಲ್ಲಿ ಹೋಗಲ್ಲ. ಈ ಲೋಹಯುಗ ಐತಿ ಅಂತ ಅಷ್ಟು ನೆನ್ಪಿಟ್ಕೊರೆ ಸಾಕು. ಅಗ್ನಿವೀರಿಗೆ ಏನು ಬೇಕು ಅಷ್ಟೇ ಮಾಡ್ಬೋದು. ಇವತ್ತು ಮತ್ತೆ ಮುಂದೊಂದಿನ EPC, SD, FDA ಅವಕ್ಕೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಭಾಳ ಕೇಳಂಗಿಲ್ಲ ನಿಮ್ಗೆ, ಶಾರ್ಟ್ ಕೇಳ್ತಾರೆ, ಬಟ್ ಡಿಫಿಕಲ್ಟ್ ಸ್ವಲ್ಪ ತಲೆ ಓಡಿಸ್ಕೊಂಡಿರ್ತಾರೆ, ಅಷ್ಟು ಮುಗಿಸ್ಕೊಡ್ತಾನೆ. ಇನ್ನು ಹಳೆಯ ಶಿಲಾಯುಗ ಹೋಗೋಣ. ಹಳೆಯ ಶಿಲಾಯುಗ ಅಂದರೆ ಏನ್ರಿ? ಪ್ಯಾಲಿಯೋಲಿಥಿಕ್ ಏಜ್. ಹಳೆಯ ಶಿಲಾಯುಗಕ್ಕೆ ಏನಂತಾರೆ? ಪ್ಯಾಲಿಯೋಲಿಥಿಕ್ ಏಜ್ ಅಂತಾರೆ. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ. ಇಲ್ಲ ಐತೆ ನೋಡ್ರಿ, ಇದು ಗ್ರೀಕ್ ಭಾಷೆಯಿಂದ ಬಂದೈತಿ. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ. ಅದರಿಂದ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲೆ. ಇದರ ಕಾಲಮಾನ ನೆನ್ಪಿಟ್ಬಿಟ್ಟು ಒಂದು 40,000ರಿಂದ 10,000 ಕ್ರಿಸ್ತ ಪೂರ್ವ ಏನಾಗ್ತದೆ ಕಡಿಮೆ ಹಾಕೋದು ಬರ್ತದೆ. ಕ್ರಿಸ್ತ ಪೂರ್ವ ಇಲ್ಲಿ 40,000ದಿಂದ 10,000 ಒಳಗೆ ಈ ಮಧ್ಯದ ಅವಧಿಯನ್ನು ಏನಂತಾರೆ? ಇತಿಹಾಸದ ಪೂರ್ವಕಾಲದಲ್ಲಿ ಹಳೆಯ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರೆ. ಹಾಗಾದರೆ ಇಲ್ಲಿ ಅಂದರೆ ಈ ಪ್ಯಾಲಿಯೋಲಿಥಿಕ್ ಏಜ್ ಅಥವಾ ಈ ಹಳೆಯ ಶಿಲಾಯುಗದ ಮನುಷ್ಯ ಎಲ್ಲಿ ಮನಸ್ತಿದ್ದ? ಕಪ್ಪಿಮಾನವಾಗಿದ್ದ, ಗುಹೆ ಇರ್ಬೋದು, ಮರದ ಪೊಟರೆಗಳಲ್ಲಿ ಅಥವಾ ಮರದ ಮೇಲೆ ವಾಸ ಮಾಡ್ತಿದ್ವು. ಗಡಗಂಟೆ ಕುತ್ಕೊಂಡು ಬಿಡಿಸು ನೀವು ತಿನ್ನೋದು. ಹಾಗಾದ್ರೆ ಏನೇನು ಆಹಾರ ಸೇವನೆ ಮಾಡ್ತಿದ್ದ? ಗೆಡ್ಡೆ ಗೆಣಸುಗಳನ್ನ ಸೇವನೆ ಮಾಡ್ತಿದ್ದ. ಗೆಡ್ಡೆ ಗೆಣಸುಗಳು ಅಗಿಯಲು ಏನು ಬೇಕು? ಚೂಪಾದ ಕಲ್ಲುಗಳ ಮುಖಾಂತರ ಅಗಿತಿದ್ದ ಮತ್ತು ಬೇಟೆ ಆಡ್ತಿದ್ದ. ಆಹಾರ ಮತ್ತು ಗೆಡ್ಡೆ ಗೆಣಸುಗಳು ತಿಂತಿದ್ದ. ಇಲ್ಲಿ ಬೆಳೆಸಿರ್ತಕ್ಕಂಥ ಒಂದು ಪ್ರಮುಖವಾದ ಕಲ್ಲು ಐತಿ. ಈ ಕಲ್ಲು ಈಗ ಆಲ್ರೆಡಿ ಕ್ವಶನ್ ಆಗೈತಿ. ಅದೇನು? ಕ್ಯಾಟೋಸೈಟ್. ಯಾವ ಝೈಟ್? ಕ್ಯಾಟೋಸೈಟ್. ಈ ಕ್ಯಾಟೋಸೈಟ್ ಕಲ್ಲನ್ನು ಬೆಳೆಸಿರೋದ್ರೆ ಈ ಹಳೆಯ ಶಿಲಾಯುಗದ ಮಾನವನಿಗೆ ಕ್ಯಾಟೋಸೈಟ್ ಮೆನ್ ಅಂತ ಕರೆದಾರೆ. ಯಾವ ಮೆನ್? ಕ್ಯಾಟೋಸೈಟ್ ಮೆನ್. ಯಾಕೆ? ಕಲ್ಲಿನ ಹೆಸರು ಅದು. ಕ್ಯಾಟೋಸೈಟ್ ಎಂಬ ಗಡುಸಾದ ಕಲ್ಲ. ಆ ಕಲ್ಲು ಬೆಳೆಸಿದಕ್ಕೆ ಏನಂತ ಕರೆದ್ರು? ಕ್ಯಾಟೋಸೈಟ್ ಮೆನ್ ಅಂತ ಕರೆದರು. ಹಾಗಾದ್ರೆ ಇಲ್ಲಿ ಬೆಂಕಿ ಅರಿತುಕೊಂಡಿದ್ದ ಈ ಅಂತ್ಯದ ಯುಗದಲ್ಲಿ ಅಂದ್ರೆ ಲಾಸ್ಟ್ ಫೈನಲ್ ಸ್ವಲ್ಪ ಬೆಂಕಿ ಅರಿವು ಬತ್ತಂತ ಕೆಲವೊಂದು ಕಡೆ ಐತಿ, ಇನ್ನೊಂದು ಕೆಲವು ಕಡೆ ಬೆಂಕಿ ಅರಿವು ಗೊತ್ತಿಲ್ಲ ಅಂತ ಐತಿ. ನಿಮಗೆ ಆಪ್ಷನ್ ಒಳಗೆ MCQ ಟೈಪ್ನಾಗ ಯಾವ್ದು ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಿಮಗೆ ಪ್ರಮುಖ ಕ್ವಶನ್ ಆಗು ಇಲ್ಲೇ. ಪ್ಯಾಲಿಯೋಲಿಥಿಕ್ ಏಜ್ನ ಪ್ರಮುಖ ನೆಲೆಗಳು: ಸ್ವಾನ್ ನದಿ ಕಣಿವೆ, ನರ್ಮದಾ ಮತ್ತು ತುಂಗಭದ್ರಾ ನದಿ ಕಣಿವೆಗಳು, ಮಧ್ಯಪ್ರದೇಶದ ಭೋಪಾಲ, ಛೋಟಾನಾಗ್ಪುರ ಪ್ರದೇಶಗಳು. ಹಾಗಾದರೆ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಹುಣಸಗಿ, ಕಲಬುರಗಿ, ಕಿಬ್ಬನಹಳ್ಳಿ, ತುಮಕೂರು, ಅಣಗವಾಡಿ, ಬಾಗಲಕೋಟ, ನಿಟ್ಟೂರು, ಬಳ್ಳಾರಿ, ಲಿಂಗಸೂರು, ರಾಯಚೂರು. ಮಧ್ಯ ಶಿಲಾಯುಗ ಹೋಗೋಣ. ಸ್ನೇಹಿತರ ಮಧ್ಯ ಶಿಲಾಯುಗ ಇದು 10,000ದಿಂದ 8,000 10,000 to 8,000 ರೆಡ್ಯೂಸ್. ಈ ಏಜ್ ಒಳಗೆ ಏನಿರ್ತದೆ? ಈ ಮಧ್ಯ ಶಿಲಾಯುಗ ಅಥವಾ ಮೆಸೋಲಿಥಿಕ್ ಏಜ್ ಇರ್ತದೆ. ಇಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಬೆಳೆಸಿ ಆಯ್ದ ಕಟ್ಟುತ್ತಾ ಇಲ್ಲಿ ಆಯುಧಗಳು ಅನ್ನೋದು ಶಾರ್ಟ್ ಅದು ದೊಡ್ಡ ಸೈಜ್ ಇದ್ದು ಇಷ್ಟು ದೊಡ್ಡ ಕೊಡಲಿತ್ತು ಅಂದ್ರೆ ಈಗ ಏನಾಯ್ತು? ಇಷ್ಟ ಕೊಡಲಾಗಿತ್ತು. ಇದು ಚೂಪಾಗಿತ್ತು, ಹದವಾಗಿತ್ತು. ಅದರಿಂದ ಬೇಟೆ ಆಡಲು ಮತ್ತು ಅಪ್ಡೇಟ್ ಆದ ಪರ್ಸನ್ ಏನದ? ಅಪ್ಡೇಟೆಡ್ ಆದ. ಓಕೆ, ಈ ರೀತಿಯಾಗಿ ಓದ್ಕೋರಿ ಹಿಸ್ಟ್ರಿ. ಇಲ್ಲಿ ಏನೇನು ಮಾಡಕತ್ತ? ಇಲ್ಲಿ ಸಹ ಬೇಟೆ ಆಡಕತ್ತ. ಆಹಾರ ಸಂಗ್ರಹ, ಸ್ಟೋರೇಜ್ ಫಾರ್ ಫುಡ್, ಸ್ಟೋರ್ ಮಾಡ್ಕೊಳಕತ್ತ. ಆಹಾರ ಏನು ಮಾಡಕತ್ತ? ಸ್ಟೋರ್ ಮಾಡ್ಕೊಳಕತ್ತ. ಅಂದರೆ ನಾಳೆಗೆ ಬರ್ಬೋದು, ನಾಡ್ದು ಬರ್ಬೋದು ಅಂತ ಮೀನು ಹಿಡಿಯುವುದನ್ನು ಕಲಿತ. ಇಲ್ಲಿ ಬೆಂಕಿ ಉಪಯೋಗ ಅವನಿಗೆ ಪ್ರಮುಖವಾಗಿ ತಿಳಿದಿತ್ತು. ಬೆಂಕಿಯ ಚೆಂಡು ಬೆಂಕಿ ಅವನಿಗೆ ತಿಳ್ಕೊಂಡು ಬಿಟ್ಟಿದ್ದ. ಅದರಿಂದ ಕೆಲವೊಂದ್ಸಲ ಆಹಾರ ಸೂಚಿಸಿದ ತನ್ನ ಬೆಚ್ಚಗಿರಲು ಏನು ಮಾಡತ್ತ? ಬೆಂಕಿಯನ್ನು ಉಪಯೋಗಿಕೊಂಡು ಬೆಂಕಿ ಇದು ಮಾಡಕತ್ತ. ಪ್ರಮುಖ ನೆಲೆಗಳು ನೋಡ್ಕೊಳ್ರಿ. ರಾಜಸ್ಥಾನದ ಬಾಗೂರ್, ತಿವಾರೆ, ಗುಜರಾತ್ನ ಲಗಾನ್, ಮಹಾರಾಷ್ಟ್ರದ ಅಹಮದ್ನಗರ್, ದಕ್ಷಿಣ ಭಾರತದ ಕೃಷ್ಣಾ ರಿವರ್ ದಂಡೆಗೆ ಬದುಕಿದ್ದಾರೆ. ಇನ್ನು ಕರ್ನಾಟಕದ ಪ್ರಮುಖ, ನಮ್ಮ ಕರ್ನಾಟಕ ಅಂದರೆ ಜಾಲಹಳ್ಳಿ, ಬೆಂಗಳೂರು ಇರ್ಬೋದು, ಸಂಗನಕಲ್ಲು, ಬಳ್ಳಾರಿ ಇರ್ಬೋದು, ಬ್ರಹ್ಮಗಿರಿ, ಚಿತ್ರದುರ್ಗ. ಈ ಬ್ರಹ್ಮಗಿರಿ ಮತ್ತು ಸಂಗನಕಲ್ಲು ನಮ್ಮ PC PSI ಒಳಗೆ ಕ್ವಶನ್ ಆಗ್ಯಾವ. ನೋಡಿ ಇಟ್ಕೊಳ್ರಿ. ಇನ್ನು ನೂತನ ಶಿಲಾಯುಗ ಅಂದರೆ ನಿಯೋಲಿಥಿಕ್ ಏಜ್ 8,000ದಿಂದ 8,000 to ಇಲ್ಲಿ 4,000 ಅಂದರೆ 8,000ದಿಂದ 4,000 ಏಜ್ ಒಳಗೆ ಯಾವ್ದು ಬರ್ತದೆ? ನೂತನ ಶಿಲಾಯುಗ ಅಂತ ಬರ್ತದೆ. ನೂತನ ಶಿಲಾಯುಗ ಸ್ವಲ್ಪ ಅದಕ್ಕಿಂತ ಮುಂದುವರೆದ ಭಾಗ. 8,000ದಿಂದ 4,000 ಇಲ್ಲಿ ಆಯುಧಗಳಿಗೆ ನಿರ್ದಿಷ್ಟ ರೂಪ ಕೊಟ್ಟರು. ಇಲ್ಲಿ ಬಾಚಿ, ಕೊಡಲಿ, ಬರ್ಚಿ, ಈಗೇನು ಅಪ್ಡೇಟ್ ನೀವು ಯೂಸ್ ಮಾಡ್ತಿರಲ್ಲ, ಕೊಡಲಿ ಯೂಸ್ ಮಾಡ್ತಾರಲ್ಲ ನಮ್ಮ ಜನರು. ಈಗ ಪ್ರೆಸೆಂಟ್ಲಿ ಕಟ್ಟಿಗೆಯನ್ನು ಕಡಿಯಲಿಕ್ಕೆ ಕೊಡಲಿ ಯೂಸ್ ಮಾಡ್ತೀರಿ. ಅವು ಕೊಂಡು ಅದು ಕೃಷಿ ಕಾರ್ಯ ಆರಂಭ ಮಾಡ್ರು. ವ್ಯವಸಾಯದ ಮೂಲಕ ಆಹಾರ ಉತ್ಪಾದನೆ ಮಾಡಕತ್ತರು. ಫುಡ್ ಪ್ರೊಡಕ್ಷನ್ ಶುರು ಆಯ್ತು. ಇಲ್ಲಿ ಫುಡ್ ಪ್ರೊಡಕ್ಷನ್ ಶುರು ಆಯಿತು. ಉತ್ಪಾದನೆ ಮಾಡಕತ್ತರು. ಅಷ್ಟೇ ಅಲ್ಲದೆ ಮಡಿಕೆಗಳನ್ನ ತಯಾರು ಮಾಡಕತ್ತರು. ಬಟ್ಟೆ ರೆಡಿ ಮಾಡ್ರು. ಪಶುಪಾಲನೆ ಅಂದರೆ ಹೈನುಗಾರಿಕೆ ಕಂಡುಹಿಡಿದ್ರು. ಹೈನುಗಾರಿಕೆ ಯಾವ ಕಾಲದಲ್ಲಿ ಬೆಳಕಿಗೆ ಬಂದಂತ ನಿಮಗೆ ಏನಾದರೂ ಕ್ವಶನ್ ಆದರೆ ನೂತನ ಶಿಲಾಯುಗ ಅಥವಾ ನಿಯೋಲಿಥಿಕ್ ಏಜ್ನಲ್ಲಿ ನೆನಪಿಟ್ಟುಕೊಳ್ರಿ. ಬೆಂಕಿ ಬೇಯಿಸಿದ ಆಹಾರ ತಿನ್ನಕತ್ತರು. ಇಲ್ಲಿ ಏನಂದ್ರೆ ಬೆಂಕಿ ಕಂಡು ಹಿಡಿಲ್ಲ. ಆ ಬೆಂಕಿ ಏನು ಮಾಡತ್ತ? ಬೇಯಿಸಕತ್ತ. ಫುಡ್ ಬೇಯಿಸಿ ತಿನ್ನಕತ್ತ. ಟೇಸ್ಟ್ ಕಂಟಿನ್ಯೂ ಮಾಡಿದ್ರು. ಭೂಮಿ ಮೇಲೆ ಪ್ರಥಮ ಕೃಷಿಕರು ಯಾರಂದ್ರೆ ನವಶಿಲಾಯುಗದ ಜನರು.
ಮೊದಲು ಏನು ಮಾಡ್ತಿದ್ರು, ಬೇಟೆ ಆಡ್ತಿದ್ರು. ಬೇಟೆ ಹೊಡಿದೈತಿ, ಫುಡ್ ತಿನ್ನೋದೈತಿ. ನಂತರ ಈ ಬೇಟೆ ಆಡಿದ ನೆನಪಿನ ಸ್ಟೋರ್ ಮಾಡಕತ್ರು. ಅದರ ಕೃಷಿಯನ್ನೇ ಮಾಡಿದವರು ಯಾರಂದ್ರೆ ನೂತನ ಶಿಲಾಯುಗದವರು. ಪ್ರಮುಖ ನೆಲೆಗಳು: ಪಾಕಿಸ್ತಾನದ ಸಿಂಧ, ಬಲೂಚಿಸ್ತಾನ, ತಮಿಳುನಾಡು ತಿರುನೆಲ್ವೇಲಿ, ಸೆಲಂರೋಡ್, ಆಂಧ್ರ ಪ್ರದೇಶದ ಕರ್ನೂಲು, ಹೈದರಾಬಾದ್ ಈ ಕಡೆ ಎಲ್ಲ ಕಂಡು ಬಂದದ. ಕರ್ನಾಟಕದ ಪ್ರಮುಖ: ತೆಂಗಲಕೋಟೆ, ಸಂಗನಕಲ್ಲು, ಟಿ ನರಸಿಂಹಪುರ, ಮೈಸೂರು, ಕೊಡೈಕೆನಾಲ್. ಸ್ನೇಹಿತರೆ, ನಿಮ್ಗೆ ಸ್ಪೀಡ್ ಆಗಕ್ಕೈತಿತ್ತಂದ್ರೆ 0.5 ಸ್ಪೀಡಲ್ಲಿ ಇಟ್ಕೊಂಡು ನೋಡ್ರಿ, 1 ಇಟ್ಕೊಂಡು ನೋಡ್ರಿ. ಹೆಡ್ಸೆಟ್ ಹಾಕಿ ಹೋಗ್ಬೇಡ್ರಿ, ಹೆಡ್ಸೆಟ್ರ ಸ್ಪೀಡ್ ಆಗ್ತದೆ ನಂಗೆ ಗೊತ್ತೈತಿ. ಇಲ್ಲ ನೋಡ್ರಿ, ಒಟ್ಟು ನಿಮ್ಗೆ ಹೆಂಗೆ ಕಂಫರ್ಟ್ ಆಗ್ತದೆ ಹಂಗೆ ಕೊಡ್ರಿ. ಬಟ್ ಸಂಪೂರ್ಣದ ಕ್ಲಾಸನ್ನ ಒಂದು 2-3 ಸರಿ ಕೇಳಿಟ್ಕೋರಿ. ಯಾಕೆ 100% ನಿಮ್ಗೆ ನೆನಪು ಉಳಿಬೇಕಲ್ಲ. ಎಕ್ಸಾಮ್ ಬರೆಯವ್ರಿದ್ರು. ಇನ್ನು ಲೋಹಗ ಇದಕ್ಕೆ ಚಾಲಿವಲಿತಿ ಕೆ ಜಿ ಅಂತ ಕರೀತಾರೆ. ಅದೇ ಹೇಳಿದ್ರೆ, ಕೆಲವೊಂದು ಕಡೆ ಕಬ್ಬಿನ ಮಡಿಕೆ, ಕೆಲವೊಂದು ಕಡೆ ಕಬ್ಬಿನ ಎಪಿ ಇದು ಬರ್ತದೆ, ತಾಮ್ರ ಸಿಯು. ಉತ್ತರ ಭಾರತ, ದಕ್ಷಿಣ ಭಾರತ ಏನೈತಿ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಕಡೆ ಏನಿ ಕೆಲವೊಂದು ಕಡೆ ಕಬ್ಬಿಣ ಯೂಸ್ ಮಾಡ್ಯಾರ, ಕೆಲವೊಂದು ಕಡೆ ತಾಮ್ರ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಭೂಮಿ ಮೇಲೆ ಮಾನವ ಮೊದಲು ಶೋಧಿಸಿದ ಲೋಹ ಯಾವುದಂದ್ರೆ ಚಿನ್ನ. ಬಟ್ ಬಳಸಿದ್ದು ಯಾವುದಂದ್ರೆ ತಾಮ್ರ. ಚಿನ್ನ ಹೆಂಗಿತ್ತು, ಇದು ಸ್ಮೂತ್ ಇತ್ತು. ಇದು ಸ್ಮೂತ್ ಲೋಹ ಇತ್ತು. ಅದರಿಂದ ಏನು ಬಂತು, ತಾಮ್ರನ ಯೂಸ್ ಮಾಡಕತ್ರು. ಸಹಿತ ಪ್ರಮುಖ ನೆಲೆಗಳು ಅಂತ ರಾಜಸ್ಥಾನದ ಗಿಲ್ಲುಂಡ, ಮಧ್ಯಪ್ರದೇಶದ ಮಾಳುವ, ಉತ್ತರ ಪ್ರದೇಶದ ಚಿರಾಂಡ, ಮತ್ತು ಬಿಹಾರದ ಸೋನ್ಪುರ್, ಆಂಧ್ರ ಪ್ರದೇಶದ ನಾಗಾರ್ಜುನಕೊಂಡ, ನಮ್ಮ ಕರ್ನಾಟಕದ ಹಳ್ಳೂರು, ಮಸ್ಕಿ, ಬ್ರಹ್ಮಗಿರಿ, ಸಂಗನಕಲ್ಲು ಈ ಕಡೆ ಕಂಡು ಬಂದ. ಸ್ನೇಹಿತರೆ, ಸಿಂಧು ಬಯಲಿನ ನಾಗರಿಕತೆ, ಇಂಡಸ್ ಸಿವಿಲೈಸೇಷನ್, ಸಿಂಧು ಸಿವಿಲೈಸೇಷನ್, ಇಂಡಸ್ ವಾಟರ್ ಟ್ರೆಂಡ್ನೇ ಆಗೈತಿ. ಇದರ ಬಗ್ಗೆ ಕ್ವಶನ್ ಆಗುವ ಸಾಧ್ಯತೆ ಐತಿ, ನೋಡಿ ಇಟ್ಕೊಡ್ರಿ. ಸಿಂಧು ಬಯಲಿನ ನಾಗರಿಕತೆ ಭಾರತ ಸಂಸ್ಕೃತಿಯ ಮೊದಲ ತಾಣ. ಭಾರತದ ಮೊಟ್ಟ ಮೊದಲ ನಾಗರಿಕತೆ ಸಿಂಧು ನಾಗರಿಕತೆ. ಸಿಂಧು ನದಿಯನ್ನು ನಾಗರಿಕತೆಗಳ ತೊಟ್ಟಿಲು ಅಂತ ಕರೀತಾರೆ. ಯಾವ ರೀತಿ ಈಜಿಪ್ತು, ಮೆಸೊಪೊಟಮಿಯಾ, ನೈಲ್ ನದಿ ಅವರ ಪ್ರಸಾದ ಈಜಿಪ್ಟ್ ನದಿ, ಹಾಗೆ ನಮ್ಮ ಸಿಂಧು ನಾಗರಿಕತೆ ಇದು ಸಿಂಧು ನದಿ ನಾಗರಿಕತೆ ತೊಟ್ಟಿಲು. ಇದು ಹರಪ್ಪ ಯಾವ ನದಿ ಮೇಲಿತ್ತು, ರಾವಿ ನದಿ ಮೇಲಿತ್ತು. ನೆನ್ಪಿಟ್ಬಿಟ್ರು. 1856ರಲ್ಲಿ ಬ್ರಿಟಿಷರು ಸಿಂಧುಪಡಿಸಲು ರೈಲು ಮಾರ್ಗ ಹಾಕಾಗಿನ ಸುಟ್ಟಿಟ್ಟಿಗಳು ಸಿಕ್ಕು. ಅದರ 1861ರ ಪುರಾತತ್ವ ಮಂಡಳಿ ಸ್ಥಾಪನೆ ಆಯಿತು. ASI ಪುರಾತತ್ವ ಮಂಡಳಿ ಸ್ಥಾಪನೆ ಆಯಿತು. ಪುರಾತತ್ವ ಮಂಡಳಿ ಮೊದಲ ನಿರ್ದೇಶಕನಾಗಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ನೇಮಕವಾದರು. 1862ರಲ್ಲಿ ಮುದ್ರೆಗಳ ಬಗ್ಗೆ ಅಧ್ಯಯನ ಕೈಗೊಳ್ಳಲಾಯಿತು. ಅದ ನಂತರ 1904 ಅಂದರೆ 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಏನು ಮಾಡಿದ್ರು, ಭಾರತದ ಗವರ್ನರ್ ಜನರಲ್ ಆಗಿ ನೇಮಕವಾದ. ಇಲ್ಲಿ ಏನಾಗ್ತದೆ, ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ, ಈ ಅಧ್ಯಯನ ಕೈಗೊಳ್ಳಕ್ಕೆ ಸ್ವಲ್ಪ ಅಮೌಂಟನ್ನು ಪೇ ಮಾಡಿದೆ. ಈ ಅಮೌಂಟನ್ನು ಪೇ ಮಾಡಿದ ಕಾರಣವಾಗಿ ಚುರುಕಾಗಿ ನಡೀತದೆ. ಅದರಿಂದ ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ ಅಂತ ಒಂದು ಆ್ಯಕ್ಟ್ ಬರ್ತದೆ. ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆ ಅಂತ ಆ್ಯಕ್ಟ್ ಬರ್ತದೆ. 1921ರಲ್ಲಿ RB ದಯಾರಾಮ್ ಸಾಹ್ನಿ ಅವರು, 1921ರಲ್ಲಿ ಡಾಕ್ಟರ್ RB ದಯಾರಾಮ್ ಸಾಹ್ನಿ ಅವರು ಏನು ಮಾಡ್ತಾರೆ, ಹರಪ್ಪನ್ ಮಿಷನ್ ಕಂಡುಹಿಡಿತಾರೆ. ನೆಕ್ಸ್ಟ್ ವರ್ಷ 1922ರಲ್ಲಿ RD ಬ್ಯಾನರ್ಜಿ ಅವರು ಮೇಜದಾರ್ ಕಂಡುಹಿಡಿತಾರೆ. ಹಾಗಾದರೆ ಇದು C14, ಇಟ್ ಮೀನ್ಸ್ ಕಾರ್ಬನ್ 14 ಮೂಲಕ ಏನು ಕಂಡುಹಿಡಿಯಬಹುದು, ಸಿಂಧು ನಾಗರಿಕತೆಯಲ್ಲಿ ಬಳಸಿ ಹೋಗಿರ್ತಕ್ಕಂಥ ಅವಶೇಷಗಳು ಎಷ್ಟು ಏಜ್ ಅದಾವ ಅಂದಾಜು ಮಾಡ್ತಾರೆ. ಇದ್ರಾಗ ಕಾರ್ಬನ್ 14 ಮತ್ತು ಕಾರ್ಬನ್ 12 ಅಂತ ಇರ್ತದೆ. ಈ ಕಾರ್ಬನ್ 14 ಕಡಿಮೆ ಆಗ್ತದೆ, ಕಾರ್ಬನ್ 12 ಹಂಗೆ ಇರ್ತದೆ. ಕಾರ್ಬನ್ 12 ಕಾರ್ಬನ್ 14 ಅಂತ ಇರ್ತದೆ. ಈ ಕಾರ್ಬನ್ 14 ಕಡಿಮೆ ಆಗ್ತದೆ, ಕಾರ್ಬನ್ 12 ಆಗ್ತದೆ. ಈ ಕಾರ್ಬನ್ 14 ಕಡಿಮೆ ಅಷ್ಟಿದನ್ನು ಈಕ್ವಲ್ ಮಾಡ್ರೆ ಇದರ ಏಜ್ ನಿಖರವಾಗಿ ಏನಾಗ್ತದೆ ಗೊತ್ತಾಗ್ತದೆ. ಕಾರ್ಬನ್ 14 ಬಳಸಿದ್ರು. ಇದು ಜೀವ ಇರುವ ವಸ್ತುಗಳು ಎಲುಬಿನ ಅಧ್ಯಯನಕ್ಕೆ ಸಂಬಂಧಪಟ್ಟದ ಕಾರ್ಬನ್ 14. ಸಿಂಧು ನಾಗರಿಕತೆ ಕಾಲ 3000ರಿಂದ 2000 ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ. ಅತಿ ಹೆಚ್ಚು ಯುದ್ಧ ಜನಾಂಗ ಟ್ರೈಬ್ಸ್, ಮೆಡಿಟೇರಿಯನ್ನರು, ದ್ರಾವಿಡರು. ಭಾರತ ಪೂರ್ವಜರು ಮೆಡಿಟೇರಿಯನ್ನರು. ಮೆಡಿಟೇರಿಯನ್ ಯಾವ ಧರ್ಮ, ಸನಾತನ ಧರ್ಮ, ವೈದಿಕ ಧರ್ಮ, ಹಿಂದೂ ಧರ್ಮ. ಮೆಡಿಟೇರಿಯನ್ ಭಾಷೆ ಸಿಂಧಿ ಭಾಷೆ. ಸಿಂಧಿ ಭಾಷೆಯನ್ನು ಯಾವ್ಯಾವುದು ಒಳಗೊಂಡದ, ಕನ್ನಡ, ತೆಲುಗು, ತಮಿಳು, ಮಲಯಾಳಮ, ತುಳು. ಟೋಟಲ್ 5 ಭಾಷೆಯನ್ನು ಒಳಗೊಂಡು ಏನವುದು ಸಿಂಧಿ ಭಾಷೆ. ಹಿಂದಿ ಅಲ್ಲ, ಸಿಂಧಿ ಭಾಷೆ. ಇವರ ಲಿಪಿ ಚಿತ್ರಲಿಪಿ. ಇವತ್ತು ಮಾರ್ನಿಂಗ ಇಂಡಿಯನ್ಸ್ ಕಲ್ಚರ್ ಮಾಡುವಾಗ ಇದು ಬಂದದ. ಇದ್ರ ಬಗ್ಗೆ ಡೀಟೇಲ್ ಮಾಹಿತಿ ಐತಿ, ಯಾರು ನೋಡ್ರಿ. ಯಾವುದ್ರಿ ಲಿಪಿ, ಚಿತ್ರಲಿಪಿ. ಚಿತ್ರಲಿಪಿಯಲ್ಲಿ 250ರಿಂದ 400 ಚಿತ್ರಗಳದ. ಈ ಲಿಪಿನ ಬಲಗಡೆಯಿಂದ ಈ ಕಡೆ ಬರೀತಿದ್ರು ಅಂತ ಕಂಡುಹಿಡಿದಾರೆ. ಚಿತ್ರಲಿಪಿಗೆ ಅಧ್ಯಯನ ಮಾಡಿದವರಿಂದ SR ರಾವ್. ಒಟ್ಟು ವಿಸ್ತೀರ್ಣ 1.2 ಲಕ್ಷ, ಅಂದರೆ ಟೋಟಲಾಗಿ 1.5 ಲಕ್ಷ ಇತ್ತು ನೋಡ್ರಪ್ಪ. ಸ್ಮ್ಯಾಕ 1.5 ಲಕ್ಷ ಹೆಕ್ಟರ್ನೊಳಗೆ ಇಷ್ಟು ಸಾಕೆಟ್. ಸಿಂಧು ನಾಗರಿಕತೆ ಅತಿ ಎತ್ತರದಲ್ಲಿ ಕಂಡು ಬಂದದ್ದು ಮಂಡು, ಜಮ್ಮು ಆ್ಯಂಡ್ ಕಾಶ್ಮೀರ್. ದಕ್ಷಿಣದಲ್ಲಿ ಎತ್ತರದಲ್ಲಿ ಕಂಡು ಬಂದಿದ್ದು ಮಂಡು, ಜಮ್ಮು ಆ್ಯಂಡ್ ಕಾಶ್ಮೀರ್, ಅಂದರೆ ಇದು ಉತ್ತರ ಭಾಗಕ್ಕೆ.
ದಕ್ಷಿಣದಲ್ಲಿ ಕಂಡುಬಂದಿದ್ದು ಧೈಮಾಬಾದ್ ಮಹಾರಾಷ್ಟ್ರ, ಪೂರ್ವದಲ್ಲಿ ಕಂಡುಬಂದಿರುವುದು ಅಲಂಗಿಪುರ್ ಉತ್ತರ ಪ್ರದೇಶ್, ಪಶ್ಚಿಮದಲ್ಲಿ ಕಂಡುಬಂದಿದ್ದು ಸುಖ್ತಜಂಡ್ರ ಪಾಕಿಸ್ತಾನ್. ಅತಿ ದೊಡ್ಡ ನಗರ ಮೆಹೆಂಜೋದಾರ್. ಹಡಗುಕಟ್ಟೆ ದೊರೆತ ಸ್ಥಳ ಲೋತಾಲ್. ದೊಡ್ಡ ನಗರ ಮೆಹೆಂಜೋದಾರ್, ಹಡಗುಕಟ್ಟೆ ದೊರೆತು ಲೋತಾಲ. ಆಧುನಿಕ ನಗರ ದೋಲ್ವೀರ್ ಗುಜರಾತ್. ಇದು ಒಟ್ಟು ನಿವೇಶಗಳ ಸಂಖ್ಯೆ 1400. ಹೆಚ್ಚು ನಿವೇಶನಗಳು ಕಂಡುಬಂದಿದ್ದು ಗುಜರಾತ್ನಲ್ಲಿ. 2000 ಮುದ್ರೆಗಳು ಸಿಂಧೂ ಬಲಿಯ ನಾಗರಿಕತೆಯಲ್ಲಿ ಕಂಡುಬಂದವು. ಮುದ್ರೆಗಳ ಉಪಯೋಗ ವಾಣಿಜ್ಯದ ಅಭಿವೃದ್ಧಿಗಾಗಿ. ಮುದ್ರೆಗಳ ಏನಂತ ಕರೀತಾರೆ ಅಂದ್ರೆ ಟೆರಾಕೋಟ್ ಅಂತ ಕರಿತಿದ್ರು ಆಗಿನವರು. ಅತಿ ಹೆಚ್ಚು ಮುದ್ರೆಗಳು ದೊರೆತಿರುವುದಿಲ್ಲ ಅಂದ್ರೆ ರಾಜಸ್ಥಾನ್. ಅತಿ ಹೆಚ್ಚು ಬಳಸಿದ ಲೋಹ ತಾಮ್ರ. ಕಬ್ಬಿಣ ಗೊತ್ತಾಗಿತ್ತು, ಬಟ್ ತಾಮ್ರ ಉಪಯೋಗ ಹೆಚ್ಚಿತ್ತು. ಸಿಂಧೂ ಬಲಿಯ ನಾಗರಿಕತೆಯನ್ನು ತಾಮ್ರ ಯುಗ ಅಂತ ಕರೀತಾರೆ. ಸಿಂಧೂ ನಾಗರಿಕ ಜನರು ಉತ್ಪಾದಿಸಿದ ಲೋಹ ಕಂಚು. ಕಬ್ಬಿಣ ಕುದುರೆಗಳ ಲಾಳ ಸುರ್ಕೋಟ ಪಾಕಿಸ್ತಾನ್. ಸಿಂಧೂ ನಾಗರಿಕ ಜನರು ಅತಿ ಹೆಚ್ಚು ಬಳಸಿದ ಪ್ರಾಣಿ ಎತ್ತು ಮತ್ತು ಕತ್ತೆ. ಗೊತ್ತಿರದ ಪ್ರಾಣಿಯವರಿಗೆ ಗೊತ್ತಿರೋದೇ ಅಂದರೆ ಸಿಂಹ ಮತ್ತು ಕುದುರೆ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ವೇದಕಾಲ. ವೇದ ಎಂಬುದು ವಿಂದ್ ಎಂಬ ಸಂಸ್ಕೃತ ಪದದಿಂದ ಬಂದಿದೆ. ವಿಂದ್ ಎಂದರೆ ಜ್ಞಾನ ಎಂದರ್ಥ. ಸುಮಾರು 2000ರಿಂದ 600 ಕಂಡುಬರುತ್ತದೆ. ಇವರು ಇಂಡೋ ಯುರೋಪಿಯನ್ನರು ಅಂತ ಕೆಲವರು ಇರ್ತಾರೆ. ವೇದ ಸಂಸ್ಕೃತಿಯ ಪ್ರಮುಖ ಭಾಷೆ ಇಂಡೋ ಯುರೋಪಿಯನ್ನರು. ಇವರು ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ಪ್ರಭಾವ ಬೀರಿವೆ. ವೇದಕಾಲದ ನಿರ್ಮಾಪಕರು ಆರ್ಯನ್ನರು. ಇವರು ನಾರ್ಡಿಕ್ ಜನಾಂಗದವರು. ಇವ್ರದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳದಾವ, ಇಲ್ಲಿ ಕೊಟ್ಟ. ಮ್ಯಾಕ್ಸ್ ಮುಲ್ಲರ್ ಪ್ರಕಾರ ಇವರು ಮಧ್ಯ ಏಷ್ಯಾದಿಂದ ಬಂದವರು ಅಂತ ಹೇಳ್ತಾರೆ. ಬಿಜಿ ತಿಲಕ್ ಆರ್ಕಿಟಿಕ್ ಪ್ರದೇಶದಿಂದ ಬಂದವರು. ದಯಾನಂದ ಸರಸ್ವತಿ ಟಿಬೆಟ್ನಿಂದ ಬಂದವರು. ವಿವೇಕಾನಂದರು ಇವರು ಮೂಲತಃ ಇಂಡಿಯಾದವರದಾರ, ಕಡೆ ಬಂದಿಲ್ಲ ಅಂತ ಹೇಳ್ತಾರೆ. ಆರ್ಯನ ಸಂಸ್ಕೃತಿ ಬಗ್ಗೆ ನೀಡಿದ ಪರ್ಷಿಯನ್ನರ ಪವಿತ್ರ ಗ್ರಂಥ ಚಂದ ಗ್ರಂಥ, ಜರುಸ್ತಾಶಾಸ್ತ್ರ ಅಂತ ಬರ್ತದೆ. ಬಿಡ್ರಿ ಅಷ್ಟೊಂದೇನು ಯೂಸ್ ಇಲ್ಲ. ಸ್ನೇಹಿತರೆ, ವೇದಗಳು ದೇರ್ ಆರ್ 4 ವೇದಾಸ್: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದ ಕಾಲ. ಜನರು ವಾಸ ಮಾಡಿದ ಸ್ಥಳ ಸಪ್ತ ಸಿಂಧು ಪ್ರದೇಶ, ಪಂಜಾಬ್. ಸಪ್ತ ಸಿಂಧು ಪ್ರದೇಶ ಪಂಜಾಬ್. ಆಡಳಿತದ ಮೂಲ ಹಂತ ಕುಲ ಎಂದರೆ ಕುಟುಂಬಗಳ ಗುಂಪು ಅಂತ ಕರೀತಾರೆ. ಕುಲ ನೋಡುವ ಅಧಿಕಾರಿಯನ್ನು ಕುಲಪತಿ ಅಂತ ಕರೀತಿದ್ರು. 2 ಸಂಘ ಇದ್ವು: ಸಭಾ ಮತ್ತು ಸಮಿತಿ. ಸಭಾ ಅಂದ್ರೆ ಹಿರಿಯರ ವರ್ಗ. ಸಮಿತಿ ಅಂದ್ರೆ ಎಲ್ಲ ಪ್ರಜೆಗಳನ್ನು ಒಳಗೊಂಡಿತ್ತು. ಸಮಿತಿಯಿಂದ ಆಡಳಿತ ಮುಖ್ಯಸ್ಥ ನೇಮಕ ಆಗ್ತಿದ್ದ. ಆಡಳಿತದ ಮುಖ್ಯಸ್ಥನಿಗೆ ರಾಜನ್ ಅಥವಾ ಗೋಪ ಅಂತ ಕರೀತಿದ್ರು. ರಾಜಪ್ರಭುತ್ವ. ಇಲ್ಲಿ ಡೆಮೊಕ್ರಾಟಿಕ್ ಇರಲಿಲ್ಲ, ಪ್ರಜಾಪ್ರಭುತ್ವ ಇತ್ತು. ಜನರಿಂದ ಆಯ್ಕೆ ಆಗ್ತಿದ್ದ ಯಾರು ಈ ಗೋಪತಿ, ಮುಖ್ಯಸ್ಥ, ಆಡಳಿತದ ಮುಖ್ಯಸ್ಥ. ಗೋಪಾಲ ಅಥವಾ ರಾಜನ ಮುಖ್ಯ ಕರ್ತವ್ಯ ಗೋವುಗಳ ರಕ್ಷಣೆ ಮಾಡುವುದು. ಗೋವಾಸ್. ಇದು ಋಗ್ವೇದ ಕಾಲದಲ್ಲಿ ಗೋವುಗಳನ್ನು ಅಗಣ್ಯ ಇದ ಏನಿತ್ತು ಅವಾಗಿನ ಆಸ್ತಿ ಇತ್ತು. ಈಗ ನೀವು ರೊಕ್ಕ ಇಟ್ಕೊಂಡ್ರೆ ಹಂಗ ಆಸ್ತಿ ಇತ್ತು. ನಿಷ್ಕ ಎಂಬ ಆಭರಣ ಪದ್ಧತಿ ವಸ್ತುಗಳನ್ನು ತೆಗೆದುಕೊಳ್ತಿತ್ತು. ನಿಷ್ಕ ಎಂಬುದು ಒಂದು ಚಿನ್ನದ ತುಣುಕು ಕಂಡು ಬಂದಿತ್ತು ಅಂತ ಹೇಳ್ತಾರೆ. ಕೆಲವರು ವಿರೋಧ ಐತಿ. ನಿಷ್ಕ ಎಂಬ ಚಿನ್ನದ ತುಣುಕು ಕಂಡು ಬಂದಂತೆ ಕೆಲವು ಇತಿಹಾಸಕಾರ ಅಭಿಪ್ರಾಯಪಟ್ಟಾರ. ತೆರಿಗೆ ಪದ್ಧತಿಗೆ ಏನಂತ ಕರೀತಾರೆ? ಬಲಿ ಅಂದ್ರೆ ಬಲಿ ಕೊಡೋದು, ಯಾವುದೇ ಪ್ರಾಣಿಯನ್ನು ಕೊಲ್ಲುವುದಲ್ಲ. ಒಂದು ಟ್ಯಾಕ್ಸ್ ಸಿಸ್ಟಮ್ ಐತಿ ನಿಮ್ಮಲ್ಲಿ. ಹೆಂಗೆ GST ನೋಡ್ರಿ, ತಮ್ಮ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಹಂಗೆ ಅವ್ರ ತೆರಿಗೆ ಪದ್ಧತಿ ಇತ್ತು. ಅದರ ಹೆಸರು ಬಲಿ. ಸ್ತ್ರೀಯರ ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಿದ್ರು. ಮನೆಗಳಲ್ಲಿ ಶಿಕ್ಷಣ ಕೇಂದ್ರಗಳದು. ಇಲ್ಲ ಇಂಥ ಲೇಡೀಸ್ ಎಜುಕೇಟೆಡ್ ಯಾರು ಅಂದ್ರೆ ಗಾರಿಗೆ ಇರ್ಬೋದು, ಮೈತ್ರಿ, ಇಲ್ಲಿ ನೋಡ್ರಿ, ಗಾರಿಗೆ ಇರ್ಬೋದು, ಮೈತ್ರಿ ಇರ್ಬೋದು, ಅಪಾಲೋಲ, ಇವರೆಲ್ಲ ಏನ್ರಿ ಲೇಡೀಸ್ ಎಜುಕೇಟೆಡ್ ಅಂದ್ರೆ ಸ್ತ್ರೀ ಶಿಕ್ಷಕರು, ಅಂದರೆ ಸ್ತ್ರೀಯರಲ್ಲಿ ಎಜುಕೇಟೆಡ್ ಆಗಿದ್ದವರು. ಇಲ್ಲಿ ಏಕಪತ್ನಿತ್ವ ರೂಢಿಯಲ್ಲಿತ್ತು. ಏಕಪತ್ನಿತ್ವ ರೂಢಿಯಲ್ಲಿತ್ತು. ವರದಕ್ಷಿಣೆ ಪದ್ಧತಿ ಇರಲಿ. ಏನಾದರೂ ಹುಡುಗಿಗೆ ಕಿವಿ ಇರ್ಲಿಕ್ಕೆ, ಕಣ್ಣಿರ್ಲಿಕ್ಕೆ, ಯಾವುದರ ಅಂಗಾಂಗಗಳ ದೋಷವಿದ್ರೆ ಅವಾಗ ನಮಗೆ ವರದಕ್ಷಿಣೆ ಕೊಡಬೇಕಿತ್ತು. ಇಲ್ಲಿ ಸಮಾಜ ವರ್ಣ ಪದ್ಧತಿ ರಚನೆಗೊಂಡೈತಿ. ಇಲ್ಲಿ ಹುಟ್ಟ್ಯಾವ ನೋಡ್ರಿ ಸ್ನೇಹಿತರೆ ಎಲ್ಲ ನಮ್ಮ ನೆಚ್ಚಿನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಇದು ತಲೆಯಿಂದ ಒಬ್ಬ ಹುಟ್ಟಿದವ, ತೋಳಿನಿಂದ, ತೊಡೆಯಿಂದ, ಪಾದಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಋಗ್ವೇದ ಕಾಲದ ಪ್ರಮುಖ ದೇವರು ಇಂದ್ರ. ಇಂದ್ರನಿಗೆ ಪುರಂದರ ಅಂತ ಕರಿತಿದ್ರು. ಪುರಂದರ ಎಂದರೆ ಕೋಟೆ ಒಡೆಯ. ಫಸ್ಟು ಇಂದ್ರ ಆದರೆ ಸೆಕೆಂಡ್ ಪ್ಲೇಸ್ನಾಗ ಅಗ್ನಿ ಇದ್ದ. ಯಜ್ಞಾಗಾದಿಗಳಲ್ಲಿ ಇವರು ಏನು ಮಾಡ್ತಿದ್ರು? ಸೋಮ ಮತ್ತು ಸ್ವರ ದಾರು ಕುಡಿತಿದ್ರು. ರಂಭಾಸಿದಾಗ ದಾರು ಕುಡಿತಿದ್ರು, ಸೆರೆ ಕುಡಿತಿದ್ರು. ಡ್ರೈಂಕ್ಸ್ ಅಂತ ಕರಿತೀರಿ. ದಶರಾಜ್ಞೆ 10 ಜನರ ಮಧ್ಯೆ ನಡೆದ ಯುದ್ಧದಿಂದ ಋಗ್ವೇದ ಕಾಲ ಅವನತಿ ಆಯಿತು. ಈ ಋಗ್ವೇದದಲ್ಲಿ ಪವಿತ್ರ ನದಿ ಅಂದ್ರೆ ಸರಸ್ವತಿ ನದಿ. ಈಗ ರೀಸೆಂಟ್ಲಿ ನ್ಯೂಸ್ನಾಗ ಬಂದಿತ್ತು ಅಂದ್ಕೊಂಡ್ರೆ ಸರಸ್ವತಿ ನದಿ ಎದ್ದು ಬಂದದ ಆದ ಸರಸ್ವತಿ ನದಿ ಅವಾಗಿತ್ತು. ಇನ್ನು ವೈದಿಕ ಋಗ್ವೇದದ ಹೇಳಿದ್ಲೆ
ಉತ್ತರ ವೇದ ಮತ್ತು ಪೂರ್ವ ವೇದ. ಇಲ್ಲಿ ಉತ್ತರ ವೇದ. ಜನರು ವಾಸ ಮಾಡಿದ ಸ್ಥಳ ಗಂಗಾ ನದಿ ಬಯಲು ಪ್ರದೇಶ. ನಿರಂಕುಶ ಪ್ರಭುತ್ವ ರೂಢಿಯಿತ್ತು. ಅಲ್ಲಿ ಡೆಮೊಕ್ರಾಟಿಕ್ ಇತ್ತು. ಇಲ್ಲಿ ನಿರಂಕುಶ ಬರ್ತದೆ. ಸಭಾ ಸಮಿತಿಗಳು ಸಣ್ಣಗೆ ನಾಶ ಆಗ್ತಾ ಹೋಗ್ತವೆ. ತೆರಿಗೆ ಪದ್ಧತಿಗೆ ಅಲ್ಲಿ ಬಲಿ ಅಂತಿದ್ರು, ಇಲ್ಲಿ ಭಾಗ ಇದು ಕಡ್ಡಾಯವಾಗಿತ್ತು. ತೆರಿಗೆ ವಸೂಲು ಮಾಡುವ ವ್ಯಕ್ತಿಗಳು ಭಾಗ್ದುಗ್. ಇಲ್ಲಿ ಏನಾಗ್ತು, ನಿಧಾನವಾಗಿ ಸ್ತ್ರೀಯರ ಶಿಕ್ಷಣ ಅವನತಿ ಹೊಂತಾಗಿತ್ತು. ಗುರುಕುಲಗಳು ಶಿಕ್ಷಣ ಕೇಂದ್ರಗಳದು. ಮನೆಗಳು ಹೋಗಿ ಏನಾದು ಗುರುಕುಲಗಳು ಹುಟ್ಟಿಕೊಂಡು ಮನು ಸ್ತ್ರೀಯರನ್ನು 4 ಗೋಡೆಗಳ ಮಧ್ಯೆ ಇರಬೇಕಂತ ಬರೆದು ಬಿಟ್ಟಪ್ಪ ಪುಣ್ಯಾತ್ಮಾವ. ಈಗ ರೀಸೆಂಟ್ಲಿ ಅದೆಲ್ಲ ಚೇಂಜ್ ಆಗಿದೆ ಬಿಟ್ಟರೆ ಬರದಾನವ ಇಲ್ಲದ ನೋಡ್ರಿ. ಮನುಸ್ಮೃತಿಯನ್ನು ಬರೆದವ ಮನು. ಮನುಸ್ಮೃತಿ ಎಂಬುದು ಒಂದು ಕಾನೂನು ಗ್ರಂಥ, ಲಾ. ಈಗ ನಮ್ಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಐಸಿ ಐತಿ, ಹಂಗಾವಾಗ ಮನುಸ್ಮೃತಿ ಎಂಬುದು ಇತ್ತು. ಉತ್ತರ ವೇದಿಕೆಗಳಲ್ಲಿ ಬಹುಪತಿತ್ವ ರೂಢಿಯಿತ್ತು. ಇದು ಶ್ರೀಮಂತರಿಗೆ ಸೀಮಿತ ಇತ್ತು. ಆಶ್ರಮ ಪದ್ಧತಿ ಜಾರಿಗೆ ಬರುತ್ತೆ. ಆಶ್ರಮ ಪದ್ಧತಿ, ಒಬ್ಬ ಮನುಷ್ಯ ಆಶ್ರಮ ಪದ್ಧತಿ ಆಚರಣೆ ಮೊದಲು ಬ್ರಹ್ಮಚರ್ಯ ಆಚರಣೆ ಮಾಡಬೇಕು, ವಾನಪ್ರಸ್ಥ ಆಗಿರಬೇಕು, ಗೃಹಸ್ಥ ಆಗಬೇಕು, ನಂತರ ಕೊನೆಯದಾಗಿ ಸನ್ಯಾಸ ಮನೆ ಬಿಟ್ಟು ಹೋಗಿ ಬಿಡಬೇಕು ಕಾಡಿಗೆ. ಮೊದಲು ಬ್ರಹ್ಮಚರ್ಯ ಅಂದರೆ ನೀವು ಎಜುಕೇಷನ್ ಏಜ್ದಾಗ ಬ್ರಹ್ಮಚರ್ಯ ಫಾಲೋ ಮಾಡಿರಿ, ನಂತರ ವಾನಪ್ರಸ್ಥ, ಅನಂತರ ಗೃಹಸ್ಥ ಆಗ್ರಿ, ಸನ್ಯಾಸ ಮಾಡ್ಕೊಂಡು ಹೋಗಿ ಬಿಡಬೇಕ್ರ ಕಡೆ. ಯಾಗ ಎಂದರೆ ವೈಜ್ಞಾನಿಕ ಪ್ರತಿಷ್ಠೆಗೆ, ಯಾಗ ಎಂದರೆ ವೈಜ್ಞಾನಿಕ ಪ್ರತಿಷ್ಠೆಗೆ ಆಚರಣೆಯಾಗಿತ್ತು. ಪ್ರಜಾಪತಿ ಅಂದರೆ ದೇವರ ಆರಾಧನೆಗೆ ಪ್ರಾರಂಭವಾಗುವುದು. ಹೊಸ ಮತಗಳ ಉದಯ, ಇದು 6ನೇ ಶತಮಾನದಾಗ ಬರುತ್ತೆ. ಹೊಸ ಮತಗಳ ಉದಯ ಯಾಕಂದರೆ ಇಲ್ಲಿ ಸ್ವಲ್ಪ ಇಲ್ಲಿರ್ತಕ್ಕಂಥ ವೈದಿಕ ಯೋಗ ಏನಾಗ್ತದೆ, ಕಠಿಣ ಆಗ್ತಾ ಹೋಗ್ತದೆ. ಯಜ್ಞಾಗಾದಿಗಳು ಶ್ರೀಮಂತರಾಗ್ತದೆ. ಯಜ್ಞಾಗಾದಿಗಳನ್ನು ಪಾಪ ಕಳೆಯಲಾಗ್ತದೆ. ಯಜ್ಞಾಗಾದಿಗಳು ದುಡ್ಡಿನಿಂದ ಬ್ರಾಹ್ಮಣರಿಗೆ ಮಾತ್ರ, ಅವರೆಲ್ಲ ಅದಕ್ಕೆ ದೊಡ್ಡ ದೊಡ್ಡ ಮಂತ್ರಗಳು ಸಂಸ್ಕೃತ ಆಗೋದು ಹೇಳ್ತಾರೆ. ಇಂಥ ಜಟಿಲ ಸ್ಥಿತಿಯಲ್ಲಿ ಜಟಿಲ ಅಥವಾ ಕಠಿಣ ಸ್ಥಿತಿ ಒಳಗೆ ನಮ್ಮ ಜನರಿಗೆ ಏನಾಗ್ತದೆ, ಹಣ ಇರುವುದಿಲ್ಲ. ಕೆಲವರ ಹತ್ರ ಅವರು ಯಜ್ಞಾಗಾದಿಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ಸಂಸ್ಕೃತ ಮಂತ್ರ ಹೇಳೋಣ, ಕೆಲವರು ಸಂಸ್ಕೃತ ತಿಳಿತಿರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಇಬ್ಬರು ಮಹಾನ್ ವ್ಯಕ್ತಿಗಳ ಜನನ ಆಗ್ತದೆ. ಅವರೇ ಯಾರಂದ್ರೆ ಬುದ್ಧ ಮತ್ತು ಮಹಾವೀರ. ಇಲ್ಲಿ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಬರ್ತದೆ. ಜೈನ ಧರ್ಮ ಬಗ್ಗೆ ಒಂದು ಒಟ್ಟ ಗದ್ದಿ ಕಡಿ ಮುಗಿಸ್ಕೊಡ್ತಾನೆ. ಒಟ್ಟೆ 10 ನಿಮಿಷ ಮುಗಿತೈತಿ, ಒಟ್ಟು ಅನ್ಸಕ್ಕೆ ಹೋಗ್ಬಿಡ್ರಿ. ಜೈನ ಧರ್ಮ ಸ್ಥಾಪಕರು ಋಷಭನಾಥ. ಮತ್ತು ಅದರ ಚಿಹ್ನೆ ಸ್ವಸ್ತಿಕ ಮತ್ತು ಅಭಯಹಸ್ತ ಅಂತ ನೋಡ್ತೀರಿ. ಪೂಜಾ ಸ್ಥಳ ಬಸೀದಿ. ಇವರ ಪ್ರವರ್ತಕ ಅಂದ್ರೆ ಫೇಮಸ್ ಏನೋ ಮಹಾವೀರ. 1ನೇ ತೀರ್ಥಂಕ ಋಷಭನಾಥ್, ಆತನ ಚಿಹ್ನೆ ಎತ್ತು. 2ನೇ ತೀರ್ಥಂಕ ಅಜಿತನಾಥ್, ಆತಂದ ಗಜ. 23ನೇ ತೀರ್ಥಂಕ ಪಾರ್ಶ್ವನಾಥ, ಆತಂದ ಸರ್ಪ. 24ನೇದು ಮಹಾವೀರ, ಆತಂದು ಸಿಂಹ. ಇನ್ನು ನೋಡ್ಕೊಳ್ರಿ ತಮ್ಗಡ್ರೆ ಮಹಾವೀರ ಅಥವಾ ವರ್ಧಮಾನ ಅಂದ್ರೆ ವರ್ಧಮಾನ ಹಳಿ ಹೆಸರ, ವರ್ಧಮಾನ ಒಳ್ಳೆ ಹೆಸರು. ಅದು ಅಪ್ಡೇಟ್ ಆಗಿ ಮುಂದೆ ಏನತ್ತ ಮಹಾವೀರ ಅದ. ವರ್ಧಮಾನ ಅಂದ್ರೆ ಒಂದ, ಮಹಾವೀರ ಒಂದನು ಇದಂತೀನಿ ಹತ್ತುವರಿ. ವರ್ಧಮಾನ ಹುಟ್ಟಿದ್ದು ಕ್ರಿಸ್ತಪುರ 599. ಎಲ್ಲಿ ಹುಟ್ಟತಾನ ಸ್ಥಳ ವೈಶಾಲಿ ಸಮುದ್ರ ಕುಂಡಲದಲ್ಲಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಿಲಾದೇವಿ, ಪತ್ನಿ ಯಶೋಧ, ಮಗಳು ಪ್ರಿಯದರ್ಶಿನಿ ಅಥವಾ ಅನುಜ ಎಂಬುವಳು. ಪ್ರಿಯದರ್ಶಿನಿ ಅಥವಾ ಅನುಜ ಎಂಬ ಒಬ್ಬಕ್ಕೆ ಮಗಳ, ಬೇರೆ ಬೇರೆ ಹೆಸರಲ್ಲ. ಅದಾಂತರ ಈತ 43ನೇ ವಯಸ್ಸಿನಲ್ಲಿ ಏನಾಗ್ತಾನ, ಬಿಹಾರದ ಜುಮ್ರಿಕಾ ಗ್ರಾಮದಲ್ಲಿ ಜ್ಞಾನೋದಯವನ್ನು ಪಡ್ಕತ್ತಾನ. ಅವಾಗ ಈತ ಏನಾಗ್ತಾನ, ಕೆವಲಿನಾಥಾನ ಆತ. ಅವಾಗ ಇವ ಮಹಾವೀರ ಆಗ್ತಾನ. ಮಹಾವೀರ ಅಂದರೆ ಎಲ್ಲವನ್ನು ಜಯಿಸಿದವನು. ಮಹಾವೀರನಿಗೆ 11 ಜನ ಶಿಷ್ಯರಿರ್ತಾರೆ, ನೆನ್ಪಿಟ್ಟುಕೊಡ್ರಿ. ಅದರಲ್ಲಿ ಅಗದಿ ಪ್ರೀತಿಯ ಶಿಷ್ಯ ಅಥವಾ ಮೊದಲ ಶಿಷ್ಯ ಅಂದರೆ ಇಂದ್ರಭೂತಿ. ಯಾರು? ಇಂದ್ರಭೂತಿ ಎಂಬ ಮೊದಲ ಶಿಷ್ಯ. ಫಸ್ಟ್ ನಂಬರ್ ಶಿಷ್ಯ ಯಾರು ಅಂದರೆ ಇಂದ್ರಭೂತಿ. ಆದರೆ ಮಹಾವೀರ 72ನೇ ವಯಸ್ಸಿನಲ್ಲಿ ಅಂದರೆ 527 ಕ್ರಿಸ್ತಪುರ 527ರಿಗೆ ಪಾವ ಅಥವಾ ಬಿಹಾರದ ಪಾವ ಎಂಬಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಇಹಲೋಕವನ್ನು ಛೇದಿಸ್ತಾರೆ. ಯಾವಾಗ? 527 ಪಾವ, ಬಿಹಾರದ ಪಾವದಲ್ಲಿ ಮಹಾವೀರು ಮರಣ ಹೊಂದ್ತಾರೆ. ಜೈನ ಧರ್ಮದ ಪಂಗಡ ಹುಟ್ಟತಾವ. ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ್. ಈಗ ನೀವು ರೀಸೆಂಟ್ಲಿ ನೋಡಿರ್ತೀರಿ. ಹಾಗಾದರೆ ಜೈನ ಧರ್ಮದ ಬೋಧನೆಗಳು ಅಹಿಂಸೆ. ಯಾರು ಹಿಂಸೆ ಮಾಡಬೇಡ್ರಿ. ಎಲ್ಲರೂ ಸತ್ಯವನ್ನು ಹೇಳ್ರಿ. ಸುಳ್ಳು ಹೇಳಕ್ಕೆ ಹೋಗ್ಬೇಡ್ರಿ. ಅಸ್ಥೇಯ, ಕಳ್ಳತನ ಮಾಡಬೇಡ್ರಿ. ಅಪರಿಗ್ರಹ, ಆಸ್ತಿ ಸಂಗ್ರಹಿಸಬಾರದು, ಸ್ಟೋರ್ ಮಾಡ್ಕೋಬೇಡ್ರಿ. ಬ್ರಹ್ಮಚರ್ಯ ವಿವಾಹವಾಗಬಾರದು ಅಂತ ಐತಿ. ಬಟ್ ಅದ್ರ ಒಳಾರ್ಥ ಬೇರೆ ಬೇರೆ ಐತಿ. ದೊಡ್ಡ ಬುಕ್ ಓದಿದಾಗ ನಿಮ್ಗೆ ಗೊತ್ತಾಗ್ತದೆ. ತ್ರಿರತ್ನಗಳು: ಸೌಮ್ಯಕ್ಕೆ ಜ್ಞಾನ, ಸೌಮ್ಯಕ್ಕೆ ನಂಬಿಕೆ, ಸೌಮ್ಯಕ್ಕೆ ನಡತೆ. ಇವು ತ್ರಿರತ್ನಗಳು. ಯಾವುದು? ಜೈನ ಧರ್ಮದ ತ್ರಿರತ್ನಗಳು ಅಂತ ಕೇಳ್ರೆ ಸೌಮ್ಯಕ್ಕೆ ಜ್ಞಾನ, ಸೌಮ್ಯಕ್ಕೆ ನಂಬಿಕೆ, ಸೌಮ್ಯಕ್ಕೆ ನಡತೆ ಅಂತ ಬರ್ತದೆ. ಸೌಮ್ಯಕ್ಕೆ ನಂಬಿಕೆ ಕಾರ್ಯ ಎಲ್ಲ ಒಂದೇ. ಮಹಾವೀರನ ಬೋಧನೆಗಳು ಇದೇನು ಇಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಟ್ಟಿರ್ತಾವೆ. ಅಗ್ನಿವೀರ್ ಪರ್ಪಸ್. ಸಭೆಗಳು ಇಂಪಾರ್ಟೆಂಟ್. ಸಭೆಗಳು: 1ನೇ ಸಭೆ ಪಾಟಲಿಪುತ್ರದಾಗ ನಡೀತಿದೆ 300ರಾಗ ಸ್ಥೂಲಭದ್ರ. 300. 1ನೇ ಸಭೆ ಪಾಟಲಿಪುತ್ರದಾಗ ಎಷ್ಟಾಗ? 300ರಲ್ಲಿ ಸ್ಥೂಲಭದ್ರ. 2ನೇ ಸಭೆ ಗುಜರಾತ್ನ ವಲ್ಲಭಿ. 2ನೇ ಸಭೆ ಗುಜರಾತ್ನ ವಲ್ಲಭಿ 512ರಾಗ. ದೇವೇಂದ್ರ ಕ್ಷಮಾಕರಣ. ಪಂಗಡಗಳು: ಇದು ಶ್ವೇತಾಂಬರ. 23ನೇ ತೀರ್ಥಕ್ಕಾಗಿರ್ತ ಪಾರ್ಶ್ವನಾಥನ. ಇವರು ಬಿಳಿ ಬಟ್ಟೆ ಧರಿಸ್ತಾರೆ. 24ನೇದವರು ದಿಗಂಬ ಆಗಿರ್ತಕ್ಕಂಥ ಮಹಾವೀರನ. ಇವರು ದಿಗಂಬರು. ಇವರು ವಸ್ತ್ರ ತ್ಯಜಿಸಿ ಇರ್ತಾರೆ.
ಇನ್ನು ಜೈನ ಧರ್ಮದಲ್ಲಿ ಮಹಾವೀರನ ನಂತರ ಗುರು ಆದವನು ತೇಜನಾಥ್. ಅರೆ ಸುಧಾರಣೆ ಇದೇನಿಷ್ಟು ಇಂಪಾರ್ಟೆಂಟ್ ಅಲ್ಲ, ಬಿಟ್ಬಿಡ್ರಿ. ನಿಮಗೆ ಇದು ಭದ್ರಬಾಹು, ಇದು ಜೈನ ಧರ್ಮವನ್ನು ಪ್ರಚಾರ ಮಾಡಿ ಭದ್ರಬಾಹು ಚಂದ್ರಗುಪ್ತ ಮೌರ್ಯ ಇದನ್ನು ಸ್ವೀಕಾರ ಮಾಡ್ತಾನೆ, ಅದರಿಂದ ಬರ್ತದೆ. ಸ್ನೇಹಿತರೆ ಬೌದ್ಧ ಧರ್ಮದ ಬಗ್ಗೆ ನೋಡ್ರಿ. ಬೌದ್ಧ ಧರ್ಮದ ಬಗ್ಗೆ ನೋಡ್ಕೊಡ್ರಿ. ಏಷ್ಯಾದ ಬೆಳಕಂತ ಯಾರು ಕರೀತಾರೆ? ಅರ್ನಾಲ್ಡ್ ಸ್ಟಾಲಿನ್ ಅಂತ ಅವರು ಬರ್ತಾನೆ ಇತಿಹಾಸಕಾರ. ಬುದ್ಧನನ್ನು ಏಷ್ಯಾದ ಬೆಳಕು ಅಂತ ಕರೀತಾನೆ. ಗೌತಮ್ ಬುದ್ಧ ಈತನ ಮೊದಲ ಹೆಸರು ಸಿದ್ಧಾರ್ಥ. ಹುಟ್ಟಿದ್ದು 567ರಲ್ಲಿ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಸ್ಥಳ ಕಪಿಲವಸ್ತುವಿನ ಲುಂಬಿನಿ. ತಾಯಿ ಮಾಯಾದೇವಿ, ತಂದೆ ಶುದ್ಧೋಧನ. ಕಪಿಲವಸ್ತುವಿನ ರಾಜ ಇರ್ತಾನೆ. ಸಾಕುತಾಯಿ ಮಹಾಪ್ರಜಾಪತಿ ಗೌತಮಿ. ಸಾಕುತಾಯಿ ಅಂದ್ರೆ ಏನ್ರಿ? ಇವಳ ಚಿಕ್ಕಮ್ಮ ಅಂತ ಇವನ್ ಕರೀತಾರೆ. ಚಿಕ್ಕಮ್ಮ ಮಹಾಪ್ರಜಾಪತಿ ಗೌತಮಿ ಆಗಿರ್ತಾಳೆ. ನೋಡ್ಕೊಳ್ರಿ. ಜನನ 567. ಸ್ಥಳ ಕಪಿಲವಸ್ತುವಿನ ಲುಂಬಿನಿ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಆತ ಚಿಕ್ಕ ವಯಸ್ಸಿನಲ್ಲಿ ಏನಾತ್ರ ಮರಣವನ್ನು ಹೊಂತಾಳೆ. ಮರಣ ಹೊಂದಿದ ಕಾರಣಕ್ಕಾಗಿ ಈ ಮಹಾಪ್ರಜಾಪತಿ ಗೌತಮಿ ಆತನನ್ನು ಸಾಕಿ ಸಲುಹಿ ದೊಡ್ಡವನನ್ನು ಯಾರು ಮಾಡ್ತಾಳೆ? ಮಹಾಪ್ರಜಾಪತಿ ಗೌತಮಿ. ಸಿದ್ಧಾರ್ಥನಿಗೆ ಮದುವೆ ಆತತ. ಆತನ ಹೆಂಡತಿ ಈಶ್ವರಿ. ಅವನಿಗೆ ಮಗ ಹುಟ್ಟುತ್ತಾನೆ ರಾಹುಲ. ಆತನ ನೆಚ್ಚಿನ ಸೇವಕ ಚೆನ್ನ ಅಥವಾ ಚನ್ನ ಅಂತ ಕೆಲವು ಕಡೆ ಬಂದೈತಿ, ಇನ್ನೊಂದು ಕೆಲವು ಚಿನ್ನ ಅಂತ ಬಂದದ. ಆಪ್ಷನ್ MCQ ಟೈಪ್ ನೋಡ್ಬಿಡಿ. ಆತನ ಕುದುರೆಗೆ ಕಂತಂಕ ಅಂತ ಬಂದದ. ಕತ್ತಂಕ. ಜ್ಞಾನೋದಯ ಬಿಹಾರದ ಗಯ 35 ವರ್ಷ. ಮೊದಲ ಪ್ರವಚನೆಯಲ್ಲಿ ಕಳ್ತಾನೆ ಸಾರನಾಥ ಜಿಂಕೆ ಬಣದಲ್ಲಿ. ಸಿದ್ಧಾರ್ಥ ಭವಿಷ್ಯ ನುಡಿದ ನೇಪಾಳದ ಸನ್ಯಾಸಿ ಅಂದ್ರೆ ಅಶ್ವತ್ಥ ಮುನಿ ಅಂತ ಹೇಳ್ತಾನೆ. ಯಾರಿಗೆ ಇಲ್ಲಿರ್ತಕ್ಕಂಥ ಯಾರಪ್ಪ ಲುಂಬಿಣಿದಾಗ ಹುಟ್ಟುತ್ತಾನ ಮಹಾಪ್ರಜಾಪತಿ ಸಾಕು ಶುದ್ಧೋಧನ ಹೇಳ್ತಾನೆ. ನಿನ್ನ ಮಗ ಮುಂದೊಂದು ದಿನ ದೊಡ್ಡ ರಾಜ ಅಕ್ಕನ ಇಲ್ಲ ಒಬ್ಬ ದೊಡ್ಡ ಸನ್ಯಾಸಿ ಅಕ್ಕನ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಏನಾಗ್ತದ, ಈ ಶುದ್ಧೋಧನ ಒಂದು ಕ್ಷಣ ಖುಷಿ ಆಗ್ತದ, ದುಃಖವಾಗ್ತದ. ಯಾಕಂದ್ರೆ ರಾಜನ ಮಾಡ್ಬೇಕಂತ ಭಾಳ ಕಷ್ಟಪಟ್ಟಿರ್ತಾನೆ, ಆದರೆ ಅದು ಆಗಲಿಲ್ಲ. ಸ್ನೇಹಿತರ ಇನ್ನು ಇಲ್ಲಿಗೆ ನಿಲ್ಲಿಸ್ತಾನೆ ಕ್ಲಾಸ್. ಯಾಕಂದ್ರೆ ಸ್ವಲ್ಪ ಅನಿವಾರ್ಯ ಕಾರಣದಿಂದ ನನ್ನ ಸ್ಟೋರೇಜ್ ಅಡ್ಜಸ್ಟ್ಮೆಂಟ್ಸ್ ಚಾರ್ಜ್ ಎಲ್ಲ ಆಗೈತಿ. ಮತ್ತು ನೆಕ್ಸ್ಟ್ ಡೇಟಲ್ಲಿ ಮುಗಿಸ್ಕೊಡ್ತಾನೆ ಪ್ರಾಮಾಣಿಕ ಹೇಳ್ತಾ ಕ್ಲಾಸಲ್ಲೇ ಮುಗಿಸ್ತೀನಿ. ಯಾರು ಮೊದಲ ಬಾರಿ ಬಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಬೈ.